ನೋಡಿ, ಕೊರೋನಾ ಕಾಲದಲ್ಲೂ ಇದೆಂಥ ಸುಲಿಗೆ ಶಾಲೆಗಳ ಸುಲಿಗೆಯ ಬಗ್ಗೆ ಮೊದಲು ಧ್ವನಿ ಎತ್ತಿದೆ ನ್ಯೂಸ್ 18 ಕನ್ನಡ. ಕಳೆದ ವಾರದಿಂದ ಈ ಬಗ್ಗೆ ನಿರಂತರವಾಗಿ ಸುದ್ದಿ ಪ್ರಸಾರ, ವಿಶ್ಲೇಷಣೆ ಪ್ರಸಾರ ಮಾಡ್ತಾ ಇದ್ದೀವಿ, ತಜ್ಞರ ಅಭಿಪ್ರಾಯಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಎಲ್ಲರಿಗಿಂತ ಮೊದಲು ಪೋಷಕರ, ತಜ್ಞರ ಅಭಿಪ್ರಾಯ ಸಂಗ್ರಹ ಮಾಡಿದ್ದೀವಿ. ಸಂಕಷ್ಟದ ಕಾಲದಲ್ಲಿ ಲಕ್ಷ ಹೇಗೆ ಕೊಡ್ತಾರೆ ಪೋಷಕರು ಫೀಸನ್ನ? ಮೊದಲು ಈ ಬಗ್ಗೆ ಧ್ವನಿ ಎತ್ತಿದ್ದು ನ್ಯೂಸ್ 18 ಕನ್ನಡ. ಕಳೆದ ವಾರದಿಂದನೂ ಕೂಡ ಈ ಬಗ್ಗೆ ನಿರಂತರವಾಗಿ ಅಭಿಯಾನ ಮಾಡ್ತಾ ಇದ್ದೀವಿ. ಆಲ್ರೆಡಿ ಶಾಲೆಯಿಂದ ಮೆಸೇಜ್ ಕಳಿಸಿದ್ದಾರೆ ಒಂದು ಫೀಸ್ ಕಟ್ಟೋದಕ್ಕೆ. ಕೊರೋನಾ ಕಾಲದಲ್ಲೂ ಸ್ಕೂಲ್ ಸುಲಿಗೆ ಮೊದಲು ಧ್ವನಿ ಎತ್ತಿದ್ದೆ ನ್ಯೂಸ್ 18. ಶಾಲೆಗಳಿಂದ ಫೀಸ್ ಹೇಗೆ ಕಟ್ಟಬೇಕು, ಪ್ಲೀಸ್ ಫೀಸ್ ಕಡಿಮೆ ಮಾಡಿ. ಕಳೆದೊಂದು ವಾರದಿಂದ ನಿರಂತರ ಜನಾಭಿಪ್ರಾಯ. ಮಾನವೀಯತೆ ದೃಷ್ಟಿಕೋನದಿಂದ ಯೋಚನೆ ಮಾಡಬೇಕಾಗಿದೆ ಖಾಸಗಿ ಶಾಲೆಗಳು. ಎಲ್ಲರಿಗಿಂತ ಮೊದಲು ಪೋಷಕರ, ತಜ್ಞರ ಅಭಿಪ್ರಾಯ ಸಂಗ್ರಹ. ಈಗ ಎಲ್ಲರೂ ಆತಂಕಕ್ಕೊಳಗಾಗ್ತಾ ಇರುವಂತದ್ದು. ಯಾವುದೇ ರೀತಿಯ ಆತುರದ ತೀರ್ಮಾನಗಳು ಸರಿಯಲ್ಲ ಅಂತಕ್ಕಂಥದ್ದು. ಪ್ಲೀಸ್ ಫೀಸ್ ಕಡಿಮೆ ಮಾಡಿ, ಪೋಷಕರ ಆಗ್ರಹ. ನ್ಯೂಸ್ 18 ವೇದಿಕೆ. ಇಂಥ ಸಂಕಷ್ಟದ ಕಾಲದಲ್ಲೂ ಅದೇನೋ ಹೇಳ್ತಾರಲ್ಲ, ಬೆಂದ ಮನೆಯಲ್ಲಿ ಗಳ ಹರಿಯೋದು ಅಂತ, ಹಾಗೆ ಇಂಥ ಸಂಕಷ್ಟದ ಕಾಲದಲ್ಲೂ ಕೂಡ ಕಿತ್ತು ತಿನ್ನುವ ಅಧ್ಯಾಯ ಇದು. ತಿನ್ನೋದಕ್ಕೆ ಗತಿ ಇಲ್ಲ, ಹೊಟ್ಟೆಗೆ ಉಣ್ಣೋದಕ್ಕೆ ಗತಿ ಇಲ್ಲ. ಸ್ಕೂಲ್ ಫೀಸು 90,000 ಲಕ್ಷ ಎಲ್ಲಿಂದ ಕಟ್ಟುತ್ತಾರೆ ಸ್ವಾಮಿ ಪೋಷಕರು? ಖಾಸಗಿ ಶಾಲೆಯ ಫೀಸ್ಗೆ ಕಡಿವಾಣ ಹಾಕೋದು ಅನಿವಾರ್ಯ. ಶುಲ್ಕ ಹೆಚ್ಚಳಕ್ಕೆ ಬ್ರೇಕ್ ಹಾಕಿ ಸ್ವಾಮಿ ಸಹಾಯ ಮಾಡಿ. ಸರ್ಕಾರಕ್ಕೆ ಪೋಷಕರು ಮುಗಿಲು ಹರಿಯುವ ಹಾಗೆ ತಮ್ಮ ಆತಂಕವನ್ನ ಹೇಳ್ತಾ ಇದ್ದಾರೆ. ತಜ್ಞರು ಮತ್ತು ಪೋಷಕರು ಒತ್ತಾಯ ಮಾಡ್ತಾ ಇದ್ದಾರೆ. ನ್ಯೂಸ್ 18 ಕನ್ನಡ ಅದಕ್ಕೆ ವೇದಿಕೆಯನ್ನ ಕಲ್ಪಿಸಿದೆ. ಕಿವಿ ಇದೆಯಾ ಸರ್ಕಾರಕ್ಕೆ? ಕೇಳಿಸ್ಕೊಳ್ತಾ ಇದ್ದಾರಾ? ಸಂವೇದನೆ ಇದೆಯಾ? ಈಗಲಾದ್ರೂ ಫೀಸ್ ಕಡಿಮೆ ಮಾಡಿ ಶಾಲಾ ಆಡಳಿತ ಮಂಡಳಿಗೆ ಪೋಷಕರು ಆಗ್ರಹ ಪಡಿಸ್ತಾ ಇದ್ದಾರೆ. ಆದ್ರೆ ಪೋಷಕರನ್ನ ಕಿತ್ತು ತಿನ್ನುವಂತಹ ಕೆಲಸ ಮಾಡ್ತಾ ಇದ್ದಾರೆ ಹಲವು ಶಾಲೆಗಳ, ಖಾಸಗಿ ಶಾಲೆಗಳ ಶಾಲಾ ಆಡಳಿತ ಮಂಡಳಿಗಳು. ಎಲ್ಲಾ ಶಾಲೆಗಳು ಅಂತ ಹೇಳ್ತಾ ಇಲ್ಲ, ಅಫ್ಕೋರ್ಸ್ ದೇರ್ ಆರ್ ಎಕ್ಸೆಪ್ಷನ್ಸ್, ವಿ ಟು ನೋ ಇಟ್. ಆದ್ರೆ ಹಲವು ಶಾಲೆಗಳು 90,000, 1 ಲಕ್ಷ ಫೀಸು ಕಟ್ಟದೇ ಇದ್ರೆ ಅಡ್ಮಿಷನ್ ಸಿಗೋದಿಲ್ಲ, ಅಥವಾ ವಾಟ್ಸ್ಆಪ್ ಗ್ರೂಪ್ ಇಂದ ಕಿತ್ತಾಕ್ತೀವಿ, ಈ ತರದ ಏನೇನೋ ಬೆದರಿಕೆಗಳು. ಕೇಳಿಸ್ಕೊಳ್ತಾ ಇದೆಯಾ ಸರ್ಕಾರ? ಈ ಬಗ್ಗೆ ಗಮನ ಕೊಡ್ತಾ ಇದೆಯಾ? ಮಂಗಳೂರು ದಕ್ಷಿಣ ಕನ್ನಡ ಅತ್ಯಂತ ಪ್ರಜ್ಞಾವಂತರ ನಾಡು, ಹಾಗೇನೆ ಎಜುಕೇಶನ್ಗೂ ಕೂಡ ಬಹಳ ಫೇಮಸ್ ಆಗಿರ್ತಕ್ಕಂಥ, ಅಲ್ಲಿ ಎಲ್ಲ ಬಗೆಯ ಶಾಲೆಗಳು ಇದ್ದಾವೆ. ಖಾಸಗಿ ಶಾಲೆಗಳು, ಸರ್ಕಾರಿ, ಎಲ್ಲ ಬಗೆಯ ಹೆಚ್ಚಿನ ಫೀಸು ಅಥವಾ ಮೌಲ್ಯಯುತವಾದ ಶಿಕ್ಷಣ, ಕಡಿಮೆ ಫೀಸ್, ಎಲ್ಲ ತರದ ಶಾಲೆಗಳು ಇದ್ದಾವೆ. ಮಂಗಳೂರಿನ ಪೋಷಕರು ಏನ್ ಹೇಳ್ತಾರೆ? ಮಂಗಳೂರಿಂದ ನಮ್ಮ ಪ್ರತಿನಿಧಿ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ. ಕಿಶನ್ ಶೆಟ್ಟಿ, ಮಂಗಳೂರು ಅಂತಂದ್ರೆ ಶಿಕ್ಷಣಕ್ಕೇನೆ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥದ್ದು. ಅಲ್ಲೂ ಕೂಡ ಇವತ್ತು ಕೊರೋನಾ ಬಾಧೆ, ಅಲ್ಲೂ ಕೂಡ ಫೀಸ್ ನ ಹಾವಳಿ ಹೆಚ್ಚಾಗಿದೆಯಾ? ಅಲ್ಲಿ ಪೋಷಕರು ಏನ್ ಹೇಳ್ತಾರೆ? ಪ್ರಜ್ಞಾವಂತರ ನಾಡು ನಿಮ್ಮೂರು, ಏನ್ ಹೇಳ್ತಾರೆ ಅಲ್ಲಿ ಪೋಷಕರು? ಕಿಶನ್ ಶೆಟ್ಟಿ. ಶ್ರೀರಶ್ಮಿ, ನೀವು ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಿವೆ. ಇಲ್ಲಿ ಕಲಿಯಲಿಕ್ಕೆ ರಾಜ್ಯದ ವಿವಿಧ ಕಡೆಗಳಿಂದ ವಿದ್ಯಾರ್ಥಿಗಳು ಬರ್ತಾರೆ. ಇಲ್ಲಿಯೂ ಕೂಡ ಶಿಕ್ಷಣ ಸಂಸ್ಥೆಗಳು ಈಗಾಗಲೇ ಪೋಷಕರ ಬಳಿ ಫೀಸ್ ಅನ್ನು ಹೇಳಿರುವಂತದ್ದು. ಯಾಕಂದ್ರೆ ಸರ್ಕಾರ ಇನ್ನೂ ಕೂಡ ಸ್ಪಷ್ಟನೆ ಮಾಡಿಲ್ಲ ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗತ್ತೆ, ವಿದ್ಯಾರ್ಥಿಗಳು ಯಾವಾಗ ಶಾಲೆಗಳಿಗೆ ಹೋಗ್ತಾರೆ ಎಂಬುದಾಗಿ ಸ್ಪಷ್ಟನೆ ಪಡಿಸಿಲ್ಲ. ಆದ್ರೆ ಶಿಕ್ಷಣ ಸಂಸ್ಥೆಗಳು ಮಾತ್ರ ಈಗಾಗಲೇ ತಮ್ಮ ಫೀಸ್ ಅನ್ನ ಹಾಕಿದೆ. ಆನ್ಯುವಲ್ ಫೀಸ್ ಅನ್ನ ಮೆಸೇಜ್ ಮೂಲಕ ಪೋಷಕರಿಗೆ ರವಾನೆ ಮಾಡಿದೆ. ಇದಕ್ಕೆ ಹಲವಾರು ಪೋಷಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ ಜೊತೆ ಈಗ ಹಲವು ಪೋಷಕರಿದ್ದಾರೆ. ಸರ್, ಏನ್ ಹೇಳ್ತೀರಿ? ನಿಮ್ಗೂ ಕೂಡ ಮೆಸೇಜ್ ಬಂದಿದ್ಯಾ ಶಾಲೆದ್ದು? ಏನ್ ಹೇಳ್ತೀರಿ ನಿರ್ಧಾರದ ಬಗ್ಗೆ? ಸ್ವಾಮಿ, ನನ್ನ ಮೊಮ್ಮಕ್ಕಳು ಹೋಗ್ತಾ ಇದ್ದಾರೆ ಶಾಲೆಗೆ, ಅವರು ಬೆಂಗಳೂರಿನಲ್ಲಿದ್ದಾರೆ. ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ ನಾನು ಸ್ಪಷ್ಟವಾಗಿ ಒಂದು ಹೇಳ್ತೇನೆ. ಮೊದಲನೆಯದಾಗಿ ಶಾಲೆ ತೆರೆಯಬೇಕು ಬೇಡವೋ ಅಂತ ಹೇಳ್ಕೊಂಡು, ನಮ್ಮಲ್ಲಿ ಸ್ವಂತಿಕೆ ಇಲ್ಲದಿದ್ದರೆ ನಾವು ಬೇರೆಯವರಿಂದಾದರೂ ಕಲಿತುಕೊಳ್ಳಬೇಕು. ಅಮೆರಿಕ 1 ವರ್ಷ ಶಾಲೆಯನ್ನು ಓಪನ್ ಮಾಡುವುದಿಲ್ಲ ಅಂತ ಹೇಳಿದೆ. ಫ್ರಾನ್ಸ್, ಇಸ್ರಾಯೇಲ್, ಬ್ರಾಜಿಲ್ ಶಾಲೆಯನ್ನು ತೆರೆದುಕೊಂಡು ಮತ್ತೆ ಪುನಃ ಬಂದ್ ಮಾಡಿದ್ದಾರೆ.
ಎಲ್ಲರೂ ಹೇಳ್ತಾರೆ ಮಿನಿಸ್ಟರ್ ಆಗಲಿ ಪ್ರಧಾನಮಂತ್ರಿ ಆಗಲಿ ಕೊರೋನಾ ಒಟ್ಟಿಗೆ ಬದುಕಬೇಕು ಅಂತ ಹೇಳ್ಕೊಂಡು, ಆದರೆ ಮಕ್ಕಳ ಜೀವನ ಒಟ್ಟಿಗೆ ಚೆಲ್ಲಾಟ ಆಡುವುದು ಇದು ಜಘನ್ಯ ಅಪರಾಧ. ಯಾವಾಗಲೂ ಇದನ್ನ ಮಾಡಿದ ದೊಡ್ಡವರಿಗೆ ಬರ್ತೇನೆ ಚಿಕ್ಕವರಿಗೆ ಬರ್ತೇನೆ ಅಂತ ಹೇಳ್ಕೊಂಡು ಏನು ಕೊರೋನಾ ಏನು ಹೇಳುವುದಿಲ್ಲ. ಮತ್ತೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ, ಇವಾಗ ಶಿಕ್ಷಕರ ಮೇಲೆ ನಮಗೆ ಅನುಕಂಪವಿದೆ, ಅವರಿಗೆ ಸಹಾಯವನ್ನು ಮಾಡಬೇಕು ಸರಿ, ಫೀಸ್ ಅವರಿಗೆ ಕೊಡಲಿಕ್ಕೆ ಎಷ್ಟು ಸಾಧ್ಯ ಇದ್ದಾರೆ ಅವರು ಪೂರ್ಣವಾಗಿ ಫೀಸ್ ಕೊಡಲಿ. ಯಾರಿಗೆ ಅನುಕೂಲ ಇಲ್ಲ ಅವ್ರು ಅರ್ಧ ಎಷ್ಟು ಕೊಡಲಿಕ್ಕೆ ಸಾಧ್ಯ ಉಂಟು ಅವ್ರು ಕಂತಿನ ಮೂಲಕ ಕೊಡುವಂಥ ವ್ಯವಸ್ಥೆಯನ್ನು ಮಾಡಬಹುದು. ಡೊನೇಷನ್ ಅಂತೂ ಈ ವರ್ಷ ಖಂಡಿತವೂ ಬೇಡ. ಎಷ್ಟರ ತನಕ ವ್ಯಾಕ್ಸಿನ್ ಸರಿಯಾಗಿ ಆಗುವುದಿಲ್ಲವೋ ಇಸ್ರಾಯೇಲ್ ಕೂಡ ಹೇಳ್ತಾ ಇದೆ, ಅದಕ್ಕೋಸ್ಕರ ತನಕ ಶಾಲೆಯನ್ನು ತೆರೆಯುವುದು ಸರಿಯಲ್ಲ ಅಂತ ಹೇಳಿಕೊಂಡು ಇದನ್ನು ನಾವು ಸರಿಯಾಗಿ ಗಮನಿಸಿಕೊಳ್ಬೇಕು. ನೀವೇನು ಸರ್, ಈಗ ಕೆಲವು ಶಾಲೆಗಳು ಫೀಸ್ ಕಟ್ಟಿ ಅಂತ ಹೇಳ್ತಿರುವಂಥದ್ದು, ನಿಮ್ಗೆ ಆ ಥರ ಏನಾದರೂ ಆಗಿದೆ? ಈಗ ಆರ್ಥಿಕ ಪರಿಸ್ಥಿತಿ ಎಷ್ಟು ಹಾಳಾಗಿದೆ ಅಂದರೆ ಜನರದ್ದು ಮನೆಗೆ ಅವರ ದಿನನಿತ್ಯದ ಖರ್ಚಿಗೆ ಸಾಕಾಗುವುದಿಲ್ಲ, ಹಾಗಿದ್ದ ಪರಿಸ್ಥಿತಿ ತುಂಬದಲ್ಲಿ ಇದೆ. ಆ ಸಮಯದಲ್ಲಿ ಶಾಲೆಯ ಫೀಸ್ ಕಟ್ಟಿ ಡೊನೇಷನ್ ಕಟ್ಟಿ ಅಂದರೆ ಎಲ್ಲರಿಗೆ ಇದು ಆಗುವ ವಿಷಯ ಅಲ್ಲ. ಆದವರು ಕಟ್ಬೋದು, ಇಲ್ಲದ್ರೆ ಬೇರೆಯವರು ಯಾರು ಒತ್ತಾಯ ಮಾಡಿ ನೀವು ಡೊನೇಷನ್ ಕಟ್ಟಲೇಬೇಕು, ಹಾಗೆ ನಿಮ್ಮ ಮ್ಯಾನೇಜ್ಮೆಂಟ್ಗೆ ನಿಮಗೆ ಸ್ವಲ್ಪ ಫೀಸ್ ತಗೊಂಡು ಶಾಲೆಯವರು ಅಧ್ಯಾಪಕರಿದ್ದಾರೆ ಅವರಿಗೆ ಸಂಬಳ ಕೊಡಬೇಕು, ಅದೆಲ್ಲ ಮಾಡ್ಬೋದು. ಆದರೆ ಡೊನೇಷನ್ ತಗೊಳ್ಳೋದು, ಆ ಫೀಸ್ ಈ ಫೀಸ್ ಅಂತ ತಗೊಂಡು ಒಂದು ವ್ಯಾಪಾರೀಕರಣ ಆಗಬಾರ್ದು. ಇದು ಭಾರತ ದೇಶದಲ್ಲಿ ಮುಂಚಿನಲ್ಲೂ ವಿದ್ಯೆ ಮತ್ತು ಮದ್ದು ಮತ್ತು ಜ್ಯೋತಿಷ್ಯ 3 ವಿಷಯದಿಂದ ದಾನ ಅಂತಿತ್ತು. ವಿದ್ಯಾ ದಾನ, ಅದು ವಿದ್ಯೆಗೆ ದಾನಗೆ ಸಂಬಳ ಅಂತ ಹೇಳೋ ವಿಷಯ ಇರಲಿಲ್ಲ ಮುಂಚಿನಲ್ಲೂ. ವಿದ್ಯೆ ಹೇಳಿದರೆ ಇದು ಜ್ಯೋತಿಷ್ಯ ಹೇಳಿದರೆ ಯಾರು ದಕ್ಷಿಣ ಕೇಳ್ತಿರ್ಲಿಲ್ಲ, ಮದ್ದು ಕೊಟ್ಟರು ಸಹ ಹಣ ತಗೊಳ್ತಿರ್ಲಿಲ್ಲ. ಈಗ ಅದೆಲ್ಲವೂ ಈಗ ವ್ಯಾಪಾರೀಕರಣ ಆಗಿದೆ. ದೇಶದಲ್ಲಿ ಯಾವುದು ವ್ಯಾಪಾರೀಕರಣ ಆಗಬಾರ್ದು ಅಂತ ನಮ್ಮ ಹಿರಿಯರು ಹೇಳಿದರೆ ಹಿಂದೂಸ್ತಾನದಲ್ಲಿ, ಅದೀಗ ವ್ಯಾಪಾರೀಕರಣದ ಹೋಗ್ತಾ ಇದೆ. ಎಲ್ಲ ಕಡೆ ಈಗ ವ್ಯಾಪಾರ, ವಿದ್ಯೆ ಅಂದರೆ ವ್ಯಾಪಾರ ಹಾಗೆ ಆಗಿಬಿಟ್ಟಿದೆ. ಅದು ಆಗಬಾರ್ದು. ಒಂದು ವಿದ್ಯೆ ಅಂದರೆ ಒಂದು ಒಳ್ಳೆ ನಮ್ಮದು ಹಿಂದೂಸ್ತಾನದ ಒಂದು ಹೇಗೆ ಮುಂಚಿನ ಪರಂಪರೆ ಇತ್ತು ಆ ರೀತಿಯಲ್ಲಿ ನಡೀಬೇಕು ಅಂತ ಒಂದು ಆಸೆ. ಶ್ರೀಲಕ್ಷ್ಮಿ, ಇದು ಪೋಷಕರ ಅಭಿಪ್ರಾಯ. ಇದೇ ರೀತಿಯಾಗಿ ಜಿಲ್ಲೆಯ ಎಲ್ಲ ಪೋಷಕರ ಅಭಿಪ್ರಾಯ ಇಷ್ಟೇ. ಸರ್ಕಾರ ಈ ಕೊರೋನಾ ಸಂಕಷ್ಟದ ಕಾಲದಲ್ಲಿ ಹಣವನ್ನು ಕೇಳ್ತಾ ಇದೆ, ಶಿಕ್ಷಣವನ್ನು ವ್ಯಾಪಾರ ಮಾಡ್ತಾ ಇದೆ. ಇದಕ್ಕೆ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು, ಶಿಕ್ಷಣ ಸಂಸ್ಥೆಗಳಿಗೆ ಒಂದು ರೀತಿಯ ಆರ್ಡರ್ ಅನ್ನು ಕೊಡಬೇಕು ಅನ್ನೋದು ಇಲ್ಲಿನ ಪೋಷಕರ ಅಭಿಪ್ರಾಯ. ಶ್ರೀಲಕ್ಷ್ಮಿ, ರೈಟ್, ಎಷ್ಟು ಪ್ರಖರವಾಗಿ ನಿಖರವಾಗಿ ಆಳವಾದ ವಿವೇಚನೆಯನ್ನ ಮುಂದಿಟ್ಟಿದ್ದಾರೆ ಅಲ್ಲಿನ ಪೋಷಕರು. ಥ್ಯಾಂಕ್ ಯು ಕಿಶನ್ ಶೆಟ್ಟಿ ಡೀಟೇಲ್ಸ್ಗಾಗಿ. ಹಾಗೆಯೇ ನಮ್ಮ ಜೊತೆ ಪೋಷಕರಾಗಿರ್ತಕ್ಕಂಥ ಪ್ರವೀಣ್ ಅವರಿದ್ದಾರೆ, ಹಾಗೆಯೇ RTE ಟಾಸ್ಕ್ ಫೋರ್ಸ್ ಸದಸ್ಯ ಆಗಿರ್ತಕ್ಕಂಥ ಸುಜಾತ ಅವರಿದ್ದಾರೆ. ಲೆಟ್ಸ್ ಗೋ ಟು ಸುಜಾತ ಅವರು. ಸುಜಾತ ಅವರೇ, ಒಟ್ಟು ಒಂದು ಅಭಿಪ್ರಾಯ ನಿಧಾನವಾಗಿ ಹರಳುಗಟ್ಟುತ್ತಾ ಇದೆ, ನಾವು ನೀವೆಲ್ಲ ಗಮನಿಸ್ತಾ ಇದ್ದೀವಿ ಅದನ್ನ. ಏನು ಅಂತಂದ್ರೆ, ಶಿಕ್ಷಣ ಉದ್ಯಮ ಅಲ್ಲ, ಶಿಕ್ಷಣ ವ್ಯಾಪಾರದ ವಸ್ತು ಅಲ್ಲ. ನೀವು ಫೀಸ್ ಕಟ್ಟಿದ್ರಷ್ಟೇ ನಾವು ಎಜುಕೇಶನ್ ಕೊಡ್ತೀವಿ, ನೀವು ಫೀಸ್ ಕಟ್ಟಿ ನಾವು ಉಳಿತೀವಿ, ಇಲ್ಲಾಂದ್ರೆ ನಾವು ಉಳಿಯಲ್ಲ ಅಂತಂದ್ರೆ ಬರೀ ವ್ಯಾಪಾರದ ಮೇಲೆ ಆಧಾರವಾಗಿ ನಿಂತಿದ್ರ ಅಂತದ್ ಯಾಕೆ ಉಳಿಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಇದನ್ನ ಬರೀ ವ್ಯಾಪಾರವಾಗಿ ನೋಡ್ಬೇಕಾ? ನಾವ್ ಎಲ್ಲರೂ ಸರಿ ಏನ್ ಮಾಡ್ಬೇಕು ಈ ಸಂದರ್ಭದಲ್ಲಿ? ಖಂಡಿತವಾಗ್ಲು ಮಂಗಳೂರಿನವರು ಬಹಳ ಒಳ್ಳೆ ಪಾಯಿಂಟ್ ಅನ್ನು ಹೇಳಿದ್ರು. ಎಜುಕೇಶನ್ ಹ್ಯಾಸ್ ಬಿಕಮ್ ಕಮರ್ಷಿಯಲ್. ಸೇಮ್ ಟೈಮ್ ಇವಾಗ ಅವ್ರು ಇನ್ನೊಬ್ರು ಹಿರಿಕರು ಹೇಳಿದ್ರು, ನಮ್ಮ ಭಾರತದಲ್ಲಿ ನಮ್ಮ ಸಂಸ್ಕೃತಿ ಇರೋದೇ ಒಂದು ನಮ್ ಕಲ್ಚರ್, ನಮ್ ಇದನ್ನೆಲ್ಲ ನೀವು ನೋಡಿದಾಗ ಮಾನವೀಯತೆ ಎಲ್ಲಿ ಹೋಗ್ತಾ ಇದೆ. ಸೊ ಮಾನವೀಯತೆಯನ್ನ ಎತ್ತಿ ಹಿಡಿತಕ್ಕಂತ ಒಂದು ಸಮಯ ಇದು. ಅವ್ರು ಇನ್ನೊಬ್ರು ತುಂಬಾ ಚೆನ್ನಾಗಿ ಹೇಳಿದ್ರು, ಯಾರು ಶಕ್ತಿ ಇದೆಯೋ ಸಂಪೂರ್ಣ ಫೀಸ್ ಕೊಡೋದಕ್ಕೆ ಇದೆಯೋ ಅಂತವ್ರು ಕೊಡ್ಲಿ. ಯಾರಿಗೆ ಇವಾಗ ಅವರು ಒಂದು ಹೊತ್ತು ಊಟಕ್ಕೂ ತೊಂದರೆ ಆಗಿದೆ, ನಾವು ಚಿನ್ನ ಮಾರಿ ನಾವು ಊಟ ತಿನ್ನುವಂತ ಪರಿಸ್ಥಿತಿ ಬಂತು ಅಂದ್ರು. ಮೊನ್ನೆ ಒಂದ್ ನ್ಯೂಸ್ ಪೇಪರ್ ಅಲ್ಲಿ ಐ ರೆಡ್ ಒಂದ್ ಸ್ಯಾಡ್ ನ್ಯೂಸ್, ಲೈಕ್ 1.5 ವರ್ಷ 2 ವರ್ಷದ ಮಗುನ ಅವ್ರ ರಿಲೇಟಿವ್ಗೆ 3,000 ರೂಪಾಯಿ ಮಾರ್ಕೊಂಡ್ರು ಅಂತ ಹೇಳಿದ್ರು. ಸೊ ಈ ತರದೆಲ್ಲ ನೋಡಿದಾಗ ಒಂಥರ ಕರಡ್ ಕಿತ್ ಬಂದಂಗ ಆಗತ್ತೆ. ಸೊ ಈ ಎಜುಕೇಶನ್ ಕೇಳಿಸ್ಕೊಂಡ್ವಲ್ಲ ಮೇಡಮ್, ನೀವು ಕೇಳಿಸ್ಕೊಂಡಿರ್ತೀರಾ ಅಂತ ಅನ್ಕೊಂಡ್ವಿ. 2 ಫೋನ್ ಕಾಲ್ಗಳು ನೋಡಿ, ಪಾಪ ಅವರೊಬ್ರು ವನಜಾಕ್ಷಿ ಅಂತ ಕಾಲ್ ಮಾಡಿದ್ರು, ಇನ್ನೊಬ್ರು ರೇಣುಕಾ ಅಂತ ಕಾಲ್ ಮಾಡಿದ್ರು. ಅವ್ರ ಒಬ್ರು ಮನೆಯವರು ಕ್ಯಾಬ್ ಡ್ರೈವರು, ಇನ್ನೊಬ್ರು ಬಟ್ಟೆ ಅಂಗಡಿಲಿ ಕೆಲಸ ಮಾಡ್ತಾರೆ, 15,000 ರೂಪಾಯಿ ಸಂಬಳ ತಗೋತಾರೆ ತಿಂಗಳಿಗೆ. ಅದನ್ನು ಬಂದಿಲ್ಲ ಈ ಸಾರಿ. 90,000 ಒಂದೊಂದು ಮಗುಗೆ ಫೀಸು, 2 ಮಕ್ಕಳಿದ್ದಾರೆ, ಎಲ್ಲಿಂದ ಕಟ್ತಾರೆ ಅವರು ಪಾಪ? ಇದನ್ನೇ ನಾನು ನಿಮ್ಗೆ ಅವಾಗ್ಲೇ ಹೇಳಿದ್ದು. ಅವರು ನಾವು ಒಂದು ಸರ್ವೆ ಮಾಡಿದಾಗ ಈ ತರ ಒಂದು ಬಡ ಕುಟುಂಬದಿಂದ ಬಂದಂತವ್ರು 40% ಅವರು ಮಕ್ಕಳು ಎಜುಕೇಶನ್ಗೆ ಅಂತಾನೆ ಮೀಸಲಾಗಿ ಇಡ್ತಾರೆ. ಸೊ ಆ ತರ ಪರಿಸ್ಥಿತಿನಲ್ಲಿ ದಿನನಿತ್ಯ ಅವರು ಕೂಲಿ ಮಾಡೋರು ಇರ್ಬೋದು ಅಥವಾ ತಿಂಗಳ ಸಂಬಳದಲ್ಲಿ ಮಾಡೋರು ಇರ್ಬೋದು, ಅವ್ರಿಗೆ ಆದಾಯನೇ ಈಗ 3-4 ತಿಂಗಳಿಂದ ಇಲ್ಲ ಅಂತ ಹೇಳದ್ಮೇಲೆ ಅವ್ರು ಹೇಗೆ ಈ ತರದ ಫೀಸ್ ಅನ್ನ ಕಟ್ಲಿಕ್ ಸಾಧ್ಯ? ಅದು ಒಂದು ಚಿಕ್ಕ ಶಾಲೆ ಇರ್ಲಿ ದೊಡ್ಡ ಶಾಲೆ ಇರ್ಲಿ, ಎಲ್ಲದಲ್ಲೂ ಒಂದು ಮಿಕ್ಸ್ಡ್ ಗ್ರೂಪ್ ಆಫ್ ಪೇರೆಂಟ್ಸ್ ಇದ್ದೇ
ಇರ್ತಾರೆ. ನಿಜ. ಬಡ ಕುಟುಂಬದಿಂದ ಹಿಡಿದವರು ಹೈ ಕ್ಲಾಸ್ ವರ್ಗೂ ಇರ್ತಕ್ಕಂಥವ್ರು ಇದ್ದೇ ಇರ್ತಾರೆ. Correct. ಸೊ ಶಾಲೆ ಇದನ್ನ ಗಮನದಲ್ಲಿಟ್ಕೊಂಡು ಎಲ್ಲಾ ಶಾಲೆಗಳಲ್ಲೂ ಇವತ್ತು ಫೀಸ್ ಕಲೆಕ್ಟ್ ಮಾಡಿದ್ರೇನೆ ಅವ್ರ ಶಿಕ್ಷಕರಿಗೆ ಅವರು ಸಂಬಳ ಕೊಡಕ್ಕಾಗುತ್ತೆ ಅಂತ ಹೇಳೋದು ತಪ್ಪು. Correct. ಎಲ್ಲಾ ಶಾಲೆಗಳಲ್ಲೂ ಆ ತರ ಇಲ್ಲ. Correct. ಅವ್ರಿಗಾಗ್ಲೇ ದುಡ್ದಿಟ್ಟಿರ್ತಕ್ಕಂಥ ದುಡ್ಡು ಇರುತ್ತೆ. Correct. ಸೊ ಒಂದು ವರ್ಷ ಅವರು ಕೆಲವು ಶಾಲೆಗಳು ಅವ್ರ ಕೈಲಿ ಸಾಧ್ಯವಾದ್ರೆ ಇನ್ನೊಂದು ಇಲ್ಲಿ ಬಹಳ ಪ್ರಶ್ನೆ ಮೂಡ್ ಬರ್ತಾ ಇರುತ್ತೆ. ಅವಾಗಿಂದನು ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತಿರೋದು. ಒಂದು ಶಾಲೆ ಒಂದು ಶಿಕ್ಷಣವನ್ನ 1ನೇ ಕ್ಲಾಸ್ ಮಗುವಿಗೆ 90,000ಕ್ಕೆ 1 ವರ್ಷಕ್ಕೆ ಕೊಡುತ್ತೆ. ಅದೇ ಇನ್ನೊಂದು ಶಾಲೆ 20,000ಕ್ಕೆ, ಖಾಸಗಿ ಶಾಲೆನೇ, 2 ಖಾಸಗಿ ಶಾಲೆನೇ, ಇನ್ನೊಂದು ಶಾಲೆ 20,000ಕ್ಕೆ 1 ವರ್ಷಕ್ಕೆ ಅದಕ್ಕಿಂತ ಒಳ್ಳೆ ಶಿಕ್ಷಣವನ್ನ ಕೊಡುತ್ತೆ ಮಗುವಿಗೆ. ಹಾಗಾದ್ರೆ ಒಳ್ಳೆ ಶಿಕ್ಷಣ ಅಂದ್ರೆ ಯಾವುದು? ಒಂದು ಶಾಲೆಗೆ 20,000ಕ್ಕೆ ಮಗುವಿಗೆ ಒಳ್ಳೆ ಶಿಕ್ಷಣ ಕೊಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಆದ್ರೆ ಇನ್ನೊಬ್ರಿಗೆ ಯಾಕೆ ಇಲ್ಲ? ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ ಅಲ್ವಾ ಇಲ್ಲಿ? ಖಂಡಿತವಾಗ್ಲು ಇದಕ್ಕೆ ಕಾರಣ ನಮ್ ಸರ್ಕಾರನೇ. ಯಾಕಂದ್ರೆ ನೋಡಿ, ಯೂನಿವರ್ಸಲ್ ಎಜುಕೇಶನ್ ಅಂತ ಏನ್ ಹೇಳ್ತೀವಿ, ನೀವು ಬೇರೆ ವಿದೇಶಗಳಲ್ಲೆಲ್ಲ ತಗೊಂಡಾಗ, ನಾನು ಹಿಂದಿನ ನಿಮ್ದು ಇದೇ ಒಂದು ಫೀಸ್ ಸ್ಟ್ರಕ್ಚರ್ ಡಿಸ್ಕಷನ್ ಅಲ್ಲಿ ಹೇಳಿದ್ದೆ, ನಾನು 10 ವರ್ಷ ಇಂಗ್ಲೆಂಡ್ ಅಲ್ಲಿ ಬಂದಿರೋಳು, ನನ್ ಮಗಳು ಅಲ್ಲಿ ಓದಿದ್ದು 4th ಸ್ಟ್ಯಾಂಡರ್ಡ್ ವರೆಗೆ ಅಂತ. ಸೊ ಅಲ್ಲಿ ಎಜುಕೇಶನ್ ಸಿಸ್ಟಮ್ ನಾವ್ ಇಲ್ಲೆಲ್ಲ ಕಂಪೇರ್ ಮಾಡ್ಕೊಂಡಾಗ ಇಲ್ಲಿ ನಮ್ಗೆ ಡಿಫ್ರೆಂಟ್ ಬೋರ್ಡ್ಸ್ ಇದೆ. ಸೊ CBSE ಇರ್ಬೋದು, I'll come back to that point, madam. I'll come back to that point. ನಿಮ್ಮ ಹತ್ರ ನಿಮ್ಮ ಆ ಅನುಭವದ ಸಾರವನ್ನ ಇನ್ನಷ್ಟು ಪಡ್ಕೊಳ್ತೀವಿ. ಅದಕ್ಕಿಂತ ಮುಂಚೆ ಪ್ರವೀಣ್ ಅವರಿದ್ದಾರೆ, ಹಾಗೇನೆ ಮೈಸೂರಿನಿಂದ ಒಂದು ಹರೀಶ್ ಅಂತ ಕರೆ ಕೂಡ ಇದೆ. ನಮಸ್ಕಾರ ಹರೀಶ್ ಅವರೇ, ಹೇಳಿ, ಏನ್ ಹೇಳಕ್ ಬಯಸ್ತೀರಿ? ನಮಸ್ಕಾರ ಅಮ್ಮ. ಹೇಳಿ ಸರ್. ಇವತ್ತಿನ ದಿವಸ ಈ ಫೀಸ್ ನ ಏನು ಖಾಸಗಿ ಶಾಲೆಗಳು ಕಟ್ಟಿ ಅಂತ ಹೇಳ್ತಾ ಇದ್ದಾರೆ, ಇವತ್ತಿನ ದಿವಸ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಹೇಗೆ ನಾವು ಕಟ್ಟಕ್ ಸಾಧ್ಯ ಆಗ್ತಾ ಇದೆ? ಮತ್ತೆ ಇವ್ರು ಇಷ್ಟು ವರ್ಷ ಕಟ್ಟಿಸ್ಕೊಂಡಿರೋಂತ ಡೊನೇಷನ್ ಆಗ್ಬೋದು, ಬಿಲ್ಡಿಂಗ್ ಫೀಸ್, ಫಂಡ್ ಫೀಸ್ ಗಳಾಗ್ಬೋದು, ಅಥವಾ ಇವ್ರು ವರ್ಷ ಈ ಫೀಸ್ ಗಳನ್ನ ವ್ಯತ್ಯಾಸ ಮಾಡಿಸ್ಕೊಂಡು ಕಟ್ಟಿಸ್ತಾ ಇರೋದಾಗ್ಬೋದು, ಈ ಯೂನಿಫಾರ್ಮ್ ದಾಗ್ಲಿ ಅದಾಗ್ಲಿ ಇದಾಗ್ಲಿ ಎಲ್ಲಾನು ಮಾಡ್ಕೋತಾ ಇದ್ದಾರೆ. ಇವಾಗ ಇವ್ರು ನೀವು ಕಟ್ಟಿ ನಿಮ್ ಸರ್ಕಾರನೇ ಘೋಷಣೆ ಮಾಡಿಲ್ಲ ಶಾಲೆ ಶುರು ಮಾಡ್ತೀವಿ ಅಂತ ಹೇಳಿ, ಇವರು ಯಾಕೆ ಖಾಸಗಿ ಶಾಲೆಯವ್ರು ಇದು ಮಾಡ್ಬೇಕು? ಕರೆಕ್ಟ್. ಬಹಳ ಬೇಸಿಕ್ ಆದಂತ ಪ್ರಶ್ನೆ. ಈ ಪ್ರಶ್ನೆಯನ್ನ ಕರ್ನಾಟಕದ ಲಕ್ಷಾಂತರ ಮಂದಿ ಪೋಷಕರು ಎತ್ತುತ್ತಾ ಇದ್ದಾರೆ. ಅಲ್ಲಿ ಕಮ್ ಬ್ಯಾಕ್ ಟು ಯು ಹರೀಶ್ ಅವರೇ. ಪ್ರವೀಣ್ ಅವರೇ, ಒನ್ಸ್ ಅಗೈನ್ ಇದೇ ಪ್ರಶ್ನೆ, ಇಲ್ಲಿ ಯಾರದ್ ತಪ್ಪು ಅಂತ ಅನ್ಸುತ್ತೆ ಪ್ರವೀಣ್ ಅವರೇ? ಪೋಷಕರಿಗೇನೆ 2 ಲಕ್ಷ 3 ಲಕ್ಷ ದುಡಿಯುವಂತ ಒಬ್ಬ ಪೋಷಕರಿಗೆ ಕೆಲವು ಸಾರಿ 20,000ದ ಶಾಲೆ ಕೂಡ ಒಳ್ಳೆ ಶಾಲೆಯಾಗಿ ಕಾಣುತ್ತೆ. ಪಾಪ 15,000 ತಿಂಗಳಿಗೆ ದುಡಿಯುವಂಥವ್ರಿಗೆ 90,000 ಕೊಟ್ಟು 1ನೇ ಕ್ಲಾಸ್ ಮಗುವಿಗೆ ಓದಿಸಬೇಕು ಅನ್ನುವಂಥ ಪರಿಸ್ಥಿತಿ. ಯಾವುದು ಒಳ್ಳೆ ಶಿಕ್ಷಣ ಹಾಗಾದ್ರೆ? ಈ ಖಾಸಗಿ ಶಾಲೆಗಳಲ್ಲೇ ವೆರೈಟಿಗಳಿದ್ದಾವಲ್ಲ, ಒಬ್ರು 15,000ಕ್ಕೆ ಕೊಡ್ತಾರೆ, ಒಬ್ರು 90,000 ತಗೋತಾರೆ 1ನೇ ಕ್ಲಾಸ್ ಮಗುವಿಗೆ. ಯಾವುದು ಒಳ್ಳೆ ಶಿಕ್ಷಣ ಹಾಗಾದ್ರೆ? ನನ್ನ ಪ್ರಕಾರ ಎಲ್ಲ ಒಳ್ಳೆ ಶಿಕ್ಷಣನೇ. ಈಗ ಬಂದಿರೋದು ಪ್ರೈವೇಟು ಗವರ್ಮೆಂಟ್ ಅಂತ ಡಿಫ್ರೆನ್ಸಿಯೇಷನ್ ಬಂದಿರೋದು. ಮುಂಚೆ ಅದೇನು ಇರ್ಲಿಲ್ಲ. ಎಲ್ರು ನಾವ್ ಎಂತ ಸ್ಕೂಲಲ್ಲಿ ಕಲ್ತ್ ಬಂದ್ರು ಒಳ್ಳೆ ಸ್ಕೂಲ್ಗೆ ಹೋದವರು ಅಡ್ಡದಾರಿ ಹಿಡ್ದಿರ್ಬೋದು, ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಕಲ್ತವ್ರು ದೊಡ್ಡ ಪೊಸಿಷನ್ ಗೆ ಹೋಗಿರಬಹುದು. ಅದೆಲ್ಲ ಇಟ್ ಇಸ್ ವೆರಿ ಇಂಡಿವಿಜುವಲಿಸ್ಟಿಕ್. ಆಮೇಲೆ ಮನೆಯಲ್ಲಿರೋ ವಾತಾವರಣ, ಫ್ರೆಂಡ್ಸ್ ಅಲ್ಲಿರೋ ವಾತಾವರಣನೇ ಇಂಪಾರ್ಟೆಂಟ್. ಚೆನ್ನಾಗಿದೆ ಬಿಲ್ಡಿಂಗ್ ಅಂದ್ರೆ ನಾನು ಅಲ್ಲಿ ಹೋದ್ರೆ ಒಳ್ಳೆ ಆಗುತ್ತೆ ಅಂತ ಈಗ ಏನಾಗ್ಬಿಟ್ಟಿದೆ, ಇದು ಒಂಥರ ಪೋಷಕರಲ್ಲಿ ಫ್ಯಾಷನ್. ಯಾವ ಸ್ಕೂಲಲ್ಲಿ ನಿಮ್ ಮಗ ಹೋಗ್ತಾನೆ, ಮಗಳು ಹೋಗ್ತಾಳೆ, ಅದು ಹೇಳ್ಕೊಳಕನೆ ಒಂದ್ ದೊಡ್ಡದಿದು. ಅಲ್ಲಿ ಫೀಸ್ ಇಷ್ಟು ಅಂದ್ರೆ ಓಕೆ, ಒಂದ್ ಪ್ರೆಸ್ಟೀಜ್ ಇಶ್ಯೂ ಆಗ್ಬಿಟ್ಟಿದೆ. ಸೊ quality of education more or less is dependent, completely dependent on the individual. ಮಗುವಿನ ಮೇಲೆ ಡಿಪೆಂಡೆಂಟ್ ಅದು. ಟೀಚರ್ ಅದೇ ಪುಸ್ತಕ ಓದಿ ಹೇಳ್ತಾರೆ, ಒಂದು 4 ಎಕ್ಸಾಂಪಲ್ ಹೆಚ್ಚು ಕಮ್ಮಿನೋ ಹೇಳ್ತಾರೆ ಅಷ್ಟೇ ಹೊರತು ಡಿಫ್ರೆನ್ಸ್ ಜಾಸ್ತಿ ಅಂತೂ ಎಲ್ಲಿ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಓಕೆ, ಇಷ್ಟೆಲ್ಲ ಆದರೂ ಕೂಡ ಇಷ್ಟೆಲ್ಲ ಡಿಫ್ರೆನ್ಸ್ ಜಾಸ್ತಿ ಇರಲ್ಲ ಅಂದ್ರೆ ನೋಡಿ, ಈಗ ಒಂದು ಫಾರ್ ಎಕ್ಸಾಂಪಲ್ 1 kg ಅಕ್ಕಿಗೆ ಎಲ್ಲೋ ಒಂದ್ ಕಡೆ 50 ರೂಪಾಯಿ ಇದ್ರೆ, ಇನ್ನೊಂದ್ ಕಡೆ 20 ರೂಪಾಯಿ ಇದ್ರೆ, ಮತ್ತೊಂದ್ ಕಡೆ 90 ರೂಪಾಯಿಗೂ ಸಿಗಬಹುದು. ಆದ್ರೆ ಒಂದ್ ಕಡೆ 20 ರೂಪಾಯಿ, ಒಂದ್ ಕಡೆ 500 ರೂಪಾಯಿ, ಈ ಡಿಫ್ರೆನ್ಸ್ ಇದೆಯಲ್ಲ, ಇಷ್ಟೊಂದು ಯಾಕೆ ಅಂತ, ಇದನ್ನ ಹೀಗೆ ಆಗೋದಕ್ಕೆ ಬಿಟ್ಟಿದೀವಲ್ಲ ನಾವು ಅಂತ ಒಟ್ಟು ಸಮಾಜವಾಗಿ. ಪ್ರವೀಣ್ ಅವ್ರ ಏನ್ ಹೇಳ್ತೀರಾ? ಇದು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆನೆ. ಆಕ್ಚುಲಿ ಜಾಸ್ತಿ ಕೊಡೋದ್ರ ಹತ್ರ ಜಾಸ್ತಿ ಫೀಸ್ ಇರೋ ಸ್ಕೂಲ್ಗೆ ಹೋದ್ರೆ ದುಡ್ಡು ರೊಟೇಷನ್ ಆಗುತ್ತೆ, ಅಲ್ಲಿಂದ 100 ಜನ ಕೆಲಸ ಸಿಗುತ್ತೆ, ಎಕನಾಮಿ ಹಿಂಗೆ ನಡೀತಾ ಇರುತ್ತೆ. ಎಲ್ಲಿ ನಮ್ಗೆ ಕೊಡಕ್ ಆಗಲ್ಲೋ ನಾವು ಕಮ್ಮಿ. ಎಕನಾಮಿ ಪ್ರಶ್ನೆ ಆಗ್ಬೇಕಾ ಶಿಕ್ಷಣ? ಬಿಸ್ನೆಸ್ ನ ಪ್ರಶ್ನೆ ಆಗ್ಬೇಕಾ? ಈ ವ್ಯಾಪಾರದ ವಿಚಾರ ಬೇರೆ ವಸ್ತುಗಳಿಗೆ ಓಕೆ, ಶಿಕ್ಷಣಕ್ಕೂ ಬೇಕಾ ಇದು ಅಂತ? ಅಲ್ಲ, ಅದಕ್ಕೆ ಈಗ ನನ್ನ ಕೈಲಿಂದ ಎಷ್ಟಾಗುತ್ತೋ ಅದನ್ನ ನಾನು ನೋಡ್ಕೊಂಡು ಮುಂದೆ 10 ವರ್ಷದಲ್ಲಿ ನನ್ನ ಕೈಲಿಂದ ಎಷ್ಟು ಫೀಸ್ ಕಟ್ಟಕ್ಕಾಗುತ್ತೋ ಅಂತ ಸ್ಕೂಲಿಗೆ ನಾನು ಹೋಗೋದು. ಅದು ಒಂದು ಎಲ್ರು ಮಾಡ್ತಾ ಇರೋದು ಇದು.
ಕೆಲವೊಬ್ಬರಿಗೆ ಜಾಸ್ತಿ ಕಟ್ಟಕ್ಕಾಗತ್ತೆ, ಒಳ್ಳೆ ಬಿಲ್ಡಿಂಗ್ ಇರೋ, ಒಳ್ಳೆ ಬಸ್ ಇರೋದು, ಒಳ್ಳೆ ಇನ್ಫ್ರಾಸ್ಟ್ರಕ್ಚರ್ ಇರೋ ಸ್ಕೂಲಿಗೆ ಹೋದ್ರೆ ಅದು ಇಟ್ಸ್ ಮೋರ್ ಆಫ್ ಪ್ರೆಸ್ಟೀಜ್ ಇಶ್ಯೂ ದೆನ್ ಕ್ವಾಲಿಟಿ ಆಫ್ ಎಜುಕೇಶನ್ ಅಂತ ನನ್ನ ಅಭಿಪ್ರಾಯ. ಓಕೆ, ಸೊ ಇದು ಕೆಳ ಮಧ್ಯಮ ವರ್ಗದ ಪೋಷಕರಿಗೆ ಅರ್ಥ ಆಗತ್ತಾ? ಆದ್ರೆ ಪಾಪ ಅವ್ರೇನ್ ಅನ್ಕೋತಾರೆ, ನಮಗೆ ಎಜುಕೇಶನ್ ಇಲ್ಲ, ನನ್ನ ಮಕ್ಕಳಾದ್ರೂ ಒಳ್ಳೆ ಶಾಲೆಯಲ್ಲಿ ಓದ್ಲಿ, ಯಾರು ಈ ವೈಟ್ ಕಾಲರ್ಡ್ ಜಾಬ್ ಮಾಡೋರು ಇರ್ತಾರ ಅವ್ರನ್ನ ನೋಡಿ, ಇನ್ನು ಅಥವಾ ಬ್ಲೂ ಕಾಲರ್ ಜಾಬ್ ಮಾಡೋರು ಇರ್ತಾರೆ ಅವ್ರನ್ನ ನೋಡಿ ಈ ತರ ನಮ್ಮ ಮಕ್ಕಳು ಆಗ್ಬೇಕು ಅಂದ್ರೆ ಅಂಥ ಶಾಲೆಗೆ ಹೋಗ್ಬೇಕು ಅಂತ. ಹರೀಶ್ ಅವ್ರು ನಮ್ಮ ಜೊತೆ ಇದ್ದಾರೆ ಮೈಸೂರಿನಿಂದ. ಹರೀಶ್ ಅವ್ರ ನೀವೇನ್ ಹೇಳ್ತೀರಿ, ಯಾಕೆ ಅತ್ಯಂತ ಹೆಚ್ಚು ಫೀಸ್ ಇರುವಂತ ಶಾಲೆಗೆ ಕಳಿಸ್ಬೇಕು ಮಕ್ಕಳನ್ನ ಅಂತ ಪೋಷಕರು ಬಯಸ್ತಾರೆ ಅಂತ? ಖಂಡಿತವಾಗ್ಲು ಮೇಡಮ್, ಇವಾಗ ಇದೇ ಪ್ರಶ್ನೆ ಆಗಿದೆ. ನಾವು ಆಗ್ದಂಗೆ ಮಕ್ಕಳು ಆಗ್ಬಾರ್ದು ಅನ್ನೋದೇ ನಮ್ದೊಂದು ಚಿಂತೆ ಇರುತ್ತೆ. ಆದ್ರೆ ಇವತ್ತಿನ ದಿವಸ ಇವರು ಹಗಲು ದರೋಡೆ ಮಾಡ್ತಾ ಇದಾರಲ್ಲ, ಇದು ನ್ಯಾಯನಾ? ಇವರು ಇವಾಗ ಶಾಲೆನೇ ಘೋಷಣೆ ಮಾಡಿಲ್ಲ ಇನ್ನು ಸರ್ಕಾರ. ಈ ಖಾಸಗಿ ಶಾಲೆ ಇವರು ಕಟ್ಟಿ ಈಗ ಆಲ್ರೆಡಿ ಕಟ್ಟಿಸ್ಕೊಂಡಿದ್ದಾರೆ. ಬೆಂಗಳೂರಲ್ಲಿ ಸಾಕಷ್ಟು ಸ್ಕೂಲ್ಗಳಲ್ಲಿ ನೀವು ಕಟ್ಟಲಿಲ್ಲ ಅಂತಂದ್ರೆ ನಿಮ್ ಮಕ್ಕಳು ಶಾಲೆ ಲಿಸ್ಟ್ ಅಲ್ಲಿ ಇರ್ತಾರ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದ್ದಾರೆ. ಇದೊಂಥರ ಹಗಲು ದರೋಡೆ, ಮತ್ತೆ ಅವ್ರು ನಮ್ಮನ್ನ ಬ್ಲಾಕ್ ಮೇಲ್ ಮಾಡೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಈ ಸಮಯದಲ್ಲಿ ನಮ್ಗೆ ಖಾಸಗಿ ಶಾಲೆ ಬೇಕಾ ಅನ್ನೋದು ಪೋಷಕರಿಗೆ ಇದು ಒಂದು ಸುದ್ದಿ ಆಗಿದೆ ಅಮ್ಮ. ಸೊ ಗಟ್ಟಿಯಾಗಿ ಒಂದು ನಿರ್ಧಾರ ತಗೊಳ್ಬೇಕು ಅನ್ನೋಂತ ಒಂದು ಖಂಡಿತವಾಗ್ಲೂ ನಮಗೆ ಭಯ ಇದೆ. ರೈಟ್, ಖಂಡಿತ. ಹರೀಶ್ ಅವರು, ಪ್ರವೀಣ್ ಅವರು, ಹಾಗೆ ಸುಜಾತ, ತಮ್ಮೆಲ್ಲರ ಹತ್ರ ಇನ್ನಷ್ಟು ಮಾತಾಡೋಣ. ವೀಕ್ಷಕರ, ನೀವು ಕೂಡ ಕರೆ ಮಾಡಬಹುದು. ನೋಡಿ, ಇದು ನೀವು ಧ್ವನಿ ಎತ್ತುವಂತ ಸಂದರ್ಭ, ಪೋಷಕರು ಒಂದು ನಿರ್ಧಾರ ತಗೊಳ್ಳುವಂತಹ ಸಂದರ್ಭ, ಸರ್ಕಾರಕ್ಕೆ ಗಟ್ಟಿಯಾಗಿ ಬಿಸಿ ಮುಟ್ಟಿಸುವಂತ ಸಂದರ್ಭ. ನಿರ್ಧಾರ ತಗೊಳ್ಬೇಕಲ್ವಾ? ಯಾಕೆ ಒಂದ್ ಕಡೆ 90,000 ರೂಪಾಯಿ ಫೀಸು, ಒಂದ್ ಕಡೆ 15,000 ರೂಪಾಯಿ ಫೀಸು? ಹಾಗಾದ್ರೆ ಒಳ್ಳೆ ಶಿಕ್ಷಣ ಅಂದ್ರೆ ಯಾವುದು? ಸಾಕಷ್ಟು ಪ್ರಶ್ನೆಗಳಿದೆ, ಮಾತನಾಡೋಣ ಚಿಕ್ಕ ವಿರಾಮದ ನಂತರ. ಆಲ್ರೆಡಿ ಶಾಲೆಯಿಂದ ಮೆಸೇಜ್ ಕಳಿಸಿದ್ದಾರೆ ಒಂದು ಫೀಸ್ ಕಟ್ಟೋದಕ್ಕೆ. ಕೊರೋನಾ ಕಾಲದಲ್ಲೂ ಸ್ಕೂಲ್ ಸುಲಿಗೆ ಮೊದಲು ದನಿ ಎತ್ತಿದ್ದೆ ನ್ಯೂಸ್ 18. ಶಾಲೆಗಳಿಂದ ಫೀಸ್ ಹೇಗ್ ಕಟ್ಟಬೇಕು, ಪ್ಲೀಸ್ ಫೀಸ್ ಕಡಿಮೆ ಮಾಡಿ. ಕಳೆದೊಂದು ವಾರದಿಂದ ನಿರಂತರ ಜನಾಭಿಪ್ರಾಯ. ಮಾನವೀಯತೆ ದೃಷ್ಟಿಕೋನದಿಂದ ಯೋಚನೆ ಮಾಡಬೇಕಾಗಿದೆ ಖಾಸಗಿ ಶಾಲೆ. ಎಲ್ಲರಿಗಿಂತ ಮೊದಲು ಪೋಷಕರ, ತಜ್ಞರ ಅಭಿಪ್ರಾಯ ಸಂಗ್ರಹ. ಈಗ ಎಲ್ಲರೂ ಆತಂಕಕ್ಕೊಳಗಾಗ್ತಾ ಇರುವಂತದ್ದು. ಯಾವುದೇ ರೀತಿಯ ಆತರದ ತೀರ್ಮಾನಗಳು ಸರಿಯಲ್ಲ ಅಂತಕ್ಕಂಥದ್ದು. ಪ್ಲೀಸ್ ಫೀಸ್ ಕಡಿಮೆ ಮಾಡಿ, ಪೋಷಕರ ಆಗ್ರಹ. ನ್ಯೂಸ್ 18 ವೇದಿಕೆ. ಕಷ್ಟದಲ್ಲಿ ಎಷ್ಟು ಬಗೆಯ ಕಷ್ಟಗಳು, ಎಲ್ಲರೂ ಒಬ್ಬರೊಬ್ಬರ ಕಷ್ಟಕ್ಕೆ ಮಿಡಿತಾ ಇದ್ದಾರೆ. ಆದ್ರೆ ಖಾಸಗಿ ಶಾಲೆಗಳು ಮಾತ್ರ ಸುಲಿಗೆ ಮಾಡೋದಕ್ಕೆ ನಿಂತಿದ್ದಾವೆ. ಯಾರು ಈ ಸಂದರ್ಭದಲ್ಲಿ ಇಡೀ ಸಮಾಜಕ್ಕೆ ಸ್ಪಂದಿಸಬೇಕು, ಯಾರು ಈ ಸಂದರ್ಭದಲ್ಲಿ ಒಂದು ಧ್ಯೇಯಕ್ಕೋಸ್ಕರ ಏನು ಮಕ್ಕಳಿಗೆ ನಾವು ಶಿಕ್ಷಣ ಫ್ರೀಯಾಗಿ ಕೊಡ್ತೀವಿ ಅಂತ ಮುಂದೆ ಬರಬೇಕು, ಅಂಥ ಖಾಸಗಿ ಶಾಲೆಗಳು. ಎಲ್ಲರೂ ಅಂತ ನಾನು ಹೇಳ್ತಾ ಇಲ್ಲ, ಧ್ಯೇಯವಿಲ್ಲದ ಕೇವಲ ಉದ್ಯಮವನ್ನಷ್ಟೇ ಆಗಿ ಮಾಡಿಕೊಂಡಿರ್ತಕ್ಕಂಥ ಖಾಸಗಿ ಶಾಲೆಗಳು ಸುಲಿಗೆಗೆ ನಿಂತಿದ್ದಾವೆ. ನಾಚಿಕೆಗೇಡಿನ ವಿಚಾರ ಅಲ್ವಾ ಇದು? ಇಡೀ ಸಮಾಜಕ್ಕೆ ನಾಚಿಕೆಗೇಡಿನ ವಿಚಾರ ಅಲ್ವಾ ಇದು? ನಾವು ಎಜುಕೇಶನ್ ಕೊಡ್ತಾ ಇದೀವಿ, ನೀವು ದುಡ್ಡು ಕೊಟ್ರೆ ಕೊಡಿ, ಇಲ್ಲ ಅಂತಂದ್ರೆ ಹೊರಗಡೆ ಹಾಕ್ತೀವಿ ಅಂತ ಸುಲಿಗೆಗೆ ನಿಂತಿರೋದು. ಶಿಕ್ಷಣದಂತ ಪವಿತ್ರವಾದಂತ ವಿಚಾರವನ್ನು ಕೂಡ ಸುಲಿಗೆಗೆ ಬಳಸ್ಕೊಳ್ತಾ ಇರುವಂತದ್ದು ಎಂಥ ನಾಚಿಕೆಗೇಡಿನ ಒಂದು ಸಮಾಜವಾಗಿ ನಾವು ಯೋಚನೆ ಮಾಡ್ಬೇಕಲ್ವಾ? ಇಷ್ಟು ದಶಕಗಳಲ್ಲಿ ನಾವು ಶಿಕ್ಷಣವನ್ನ ಯಾವ ರೀತಿ ಕಾಲಕಸ ಮಾಡಿ ಇಟ್ಟಿದ್ದೀವಿ, ಒಂದು ಉದ್ಯಮ ಮಾಡಿ ಇಟ್ಟಿದ್ದೀವಿ, ಒಂದು ವ್ಯಾಪಾರ, ಬಟ್ಟೆ ವ್ಯಾಪಾರದ ಹಾಗೆ, ದಿನಸಿ ವ್ಯಾಪಾರದ ಹಾಗೆ ಶಿಕ್ಷಣವನ್ನ ಅದಕ್ಕಿಂತ ಕಟ್ಟಕಡೆಯ ಒಂದು ವ್ಯಾಪಾರವನ್ನಾಗಿ ಮಾಡಿ ಇಟ್ಟಿದೀವಲ್ಲ ಅಂತ. ಸುಜಾತ್ ಅವರಿದ್ದಾರೆ. ಸುಜಾತ್ ಅವರ, ನೀವು ನಿಮ್ಮ ಅನುಭವಗಳನ್ನ ಹೇಳ್ತಾ ಇದ್ರಿ, ಮತ್ತು ಇಲ್ಲೊಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇಲ್ಲ. 90,000 ಒಬ್ರು ಫೀಸ್ ತಗೋತಾರೆ 1ನೇ ಕ್ಲಾಸಿಗೆ, ಒಬ್ರು 15,000 ಫೀಸ್ ತಗೋತಾರೆ. ಇಬ್ರು ಒಬ್ರಿಗಿಂತ ಒಬ್ರು ಒಳ್ಳೆ ಶಿಕ್ಷಣ ಕೊಡಬಹುದು ಅಂತ ಮಾತನಾಡ್ತಾ ಇದ್ವಿ. ಕಂಟಿನ್ಯೂ ಮಾಡಿ ಮೇಡಮ್. ನಾನ್ ಏನ್ ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ ಅಂದ್ರೆ, ನೋಡಿ, ಬೇಸಿಕ್ ಎಜುಕೇಶನ್ ಬೇಕಿರೋದು ಮಕ್ಕಳಿಗೆ 10ನೇ ತರಗತಿವರೆಗೆ. ಅದಕ್ಕೆ ನೀವ್ ಯಾಕೆ ಈ ರೀತಿಯಾದ ಡಿಫ್ರೆಂಟ್ ಬೋರ್ಡ್ಸ್ ಅನ್ನ ಇಡಬೇಕು? ಅದು IGCSE, CBSE, ICSE ಅಂತ ಈ ತರ ಟೋಟಲ್ ಕನ್ಫ್ಯೂಷನ್ ಇಟ್ಬಿಟ್ಟು ಪೇರೆಂಟ್ಸ್ ಯಾವ್ದನ್ನ ಆಪ್ಟ್ ಮಾಡ್ಬೇಕು, ಓಕೆ ನನ್ ಮಕ್ಳು ICSE ನಲ್ಲಿ ಓದಿದ್ರೆ ಅವ್ರು ಬಹಳ ಬುದ್ಧಿವಂತರಾಗ್ತಾರೆ, ಸ್ಟೇಟ್ ಸಿಲೆಬಸ್ ಅಂದ ತಕ್ಷಣ ಅದು ಗವರ್ಮೆಂಟ್ ಅನ್ನೋ ಒಂದು ಮೆಂಟಾಲಿಟಿಯನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದೆ ಗವರ್ಮೆಂಟ್. ಇದನ್ನೇ ಅವಾಗ್ಲೇ ಹೇಳಿದ್ದು, ನೀವು ಹೊರದೇಶಗಳಲ್ಲೆಲ್ಲ ಹೋದಾಗ ಯೂನಿವರ್ಸಲ್ ಅಲ್ಲಿ ಇಡೀ ಕಂಟ್ರಿಗೆ ಎಲ್ಲ ಒಂದೇ ಸಿಲೆಬಸ್. ಸೊ ಆ ರೀತಿ ಒಂದು ಸಿಸ್ಟಮ್ ಅನ್ನ ಇಲ್ಲಿ ತಗೊಂಬಂದ್ರೆ ಅವಾಗ ಖಾಸಗಿ ಶಾಲೆಗಳ ಒಂದು ಇದು ಕಡಿಮೆ ಆಗತ್ತೆ. ಈಗ ನೀವು ಹೋಗಿ ಕಂಪ್ಯಾರಿಸನ್, ಪೋಷಕರು ಹೇಳ್ತಾರೆ, ಅಲ್ಲಪ್ಪ ನಾನು ಇಷ್ಟೆಲ್ಲ ದುಡ್ದಿದ್ದೀನಿ, ಜೀವಮಾನ ಇಡೀ ಲಕ್ಷಗಟ್ಟಲೆ ದುಡ್ದಿರೋದೇನೆ ನನ್ನ ಮಕ್ಳಿಗೆ ಒಳ್ಳೆ ಶಿಕ್ಷಣ ಕೊಡ್ಸೋದಕ್ಕೋಸ್ಕರ. ಯಾರೋ ಒಬ್ರು ಖಾಸಗಿಯವರು ಲಕ್ಷ ಫೀಸ್ ನಾನು ಕೊಡಕ್ ರೆಡಿ ಇದ್ದೀನಿ, ನನ್ನ ಮಕ್ಳಿಗೆ ಒಳ್ಳೆ ಶಿಕ್ಷಣ ಬೇಕು, ICSE ಕಳ್ಸಕ್ ನಾನು ರೆಡಿ ಇದ್ದೀನಿ. ಅಥವಾ ಇನ್ನೊಬ್ರು ಯಾರೋ ಹೇಳ್ತಾರೆ, ನಮಗಂತೂ ಸಿಕ್ಲಿಲ್ಲ ಎಜುಕೇಶನ್, ನಾವು ಅದಕ್ಕೆ ಈ ಪರಿಸ್ಥಿತಿಲಿ ಇದೀವಿ, ನಮ್ಮ ಮಕ್ಕಳು ಚೆನ್ನಾಗಿ ಓದ್ಲಿ, ನಾವು ಫೀಸ್ ಕೊಡ್ತೀವಿ. ಎಷ್ಟಾದ್ರೂ ಫೀಸ್ ಕೊಡೋದಕ್ಕೆ ಶಕ್ತಿ ಇದ್ದವ್ರು ಹೇಳ್ತಾರೆ, ಅವರಿಗೆ ವಂಚನೆ ಆಗುತ್ತಲ್ವಾ? ಅವಾಗ ಅವರ ಸ್ವಾತಂತ್ರ್ಯ ಹರಣ ಆಗುತ್ತಲ್ವಾ?
ಇದು ಸ್ವಾತಂತ್ರ್ಯ ಅನ್ನೋದಕ್ಕಿಂತ ಈಗ ರಾಜೇಶ್ ಅವ್ರು ಹೇಳಿದಾಗೆ ಗವರ್ಮೆಂಟ್ ಸ್ಕೂಲ್ ನಲ್ಲಿ ಓದ್ದವರು ಒಳ್ಳೊಳ್ಳೆ ಒಂದು ಹುದ್ದೆಗಳಲ್ಲಿ ಅಚೀವ್ ಮಾಡಿರ್ತಕ್ಕಂಥವ್ರು ಸೆಟ್ ಎಕ್ಸಾಂಪಲ್ಸ್ ನಮ್ ಮುಂದೆನೆ ಇದೆ. ಹಾಗೇನೆ ಹಾಗಂತ ಹೇಳಿ ದುಡ್ಡಿದೆ ಅಂತ ಹೇಳಿ ನೀವು ಒಳ್ಳೆ ಶಾಲೆಗೆ ಹೋದಾಗ ಅಲ್ಲಿ ನಿಮ್ಗೆ ನೀವ್ ಅನ್ಕೊಂಡಿದ್ದೆಲ್ಲ ಸಿಗುತ್ತೆ ಅಂತ ಅನ್ಕೊಂಡ್ರು ತಪ್ಪು. ಇವತ್ತಿನ ಸಿಸ್ಟಮ್ ಅಲ್ಲಿ ನೀವು ನೋಡಿದ್ರೆ ಒಂದು ಕ್ಲಾಸ್ ರೂಮ್ ಸ್ಟ್ರೆಂತ್ 55ರಿಂದ 60 ಇರುತ್ತೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ. ಸೊ ಒಂದು ಟೀಚರ್ ನಿಂತ್ಕೊಂಡು ಆ 60 ಮಕ್ಕಳಿಗೆ ಕೊಡ್ಬೇಕಾದ ಎಲ್ಲಾ ಅವರು ಒಂದ್ ಇದನ್ನ ಕಲಿಕೆಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾಗ್ತಿದೆ, ಪೋಷಕರೇ ಅರ್ಧ ಮನೆಯಲ್ಲಿ ಕೂತ್ಕೊಂಡು ಹೇಳ್ಕೊಡ್ತಾರೆ. ರೈಟ್ 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 ಸುಜಾತ ಅವರ ಇನ್ನಷ್ಟು ಮಾತಾಡೋಣ. ನಮ್ಮ ಜೊತೆ ಮಾಜಿ ಶಿಕ್ಷಣ ಸಚಿವರು ಆಗಿದ್ದಂತಹ ಕಿಮ್ಮನೆ ರತ್ನಾಕರ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಕಿಮ್ಮನೆ ರತ್ನಾಕರ್ ಅವರೇ. ನಮಸ್ಕಾರ. ಕಿಮ್ಮನೆ ರತ್ನಾಕರ್ ಅವರೇ, ಶಿಕ್ಷಣ ಸಚಿವರಾಗಿದ್ದಾಗ್ಲೂ ಅಷ್ಟೇ, ಯಾವಾಗ್ಲೂ ಅಷ್ಟೇ ನೀವು ನಿಮ್ಮ ಸಂವೇದನಾಶೀಲತೆಯಿಂದಾಗಿ ಪ್ರಸಿದ್ಧರಾದಂಥವರು. ಶಿಕ್ಷಣದ ವಿಚಾರದಲ್ಲಿ ಸಾಕಷ್ಟು ಸಂವೇದನಾಶೀಲವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳು, ಸ್ಪಂದನೆಗಳನ್ನ ನೀವು ಕೊಟ್ಟಿದ್ದೀರಿ. ಆದ್ರೆ ಇವತ್ತು ನೋಡಿ ಎಲ್ಲಿಗೆ ಬಂದಿದೆ ಶಿಕ್ಷಣದ ಉದ್ಯಮೀಕರಣ. ನಿಮ್ಮ ಎಲ್ಲರ ಸರ್ಕಾರಗಳ ಕಾಲದಿಂದ ಆಗಿರ್ತಕ್ಕಂಥದ್ದು ಇವತ್ತು ಎಲ್ಲಿಗೆ ಬಂದಿದೆ ನೋಡಿ. ಕರೋನಾ ಕಾಲದಲ್ಲಿ ಖಾಸಗಿ ಶಾಲೆಗಳು ಸರ್ ಸುಲಿಗೆ ಮಾಡ್ತಾ ಇದ್ದಾವೆ ಪೋಷಕರನ್ನ. ಒಬ್ಬ ಕ್ಯಾಬ್ ಡ್ರೈವರ್ 15,000 ರೂಪಾಯಿ ದುಡಿತಾನೆ, 3 ತಿಂಗಳಿಂದ ಅದು ಸಿಕ್ಕಿಲ್ಲ, 90,000 ಅವನ ಮಕ್ಕಳ ಸ್ಕೂಲ್ ಫೀಸು ಕೊಡದೇ ಇದ್ರೆ ಹೊರಗೆ ಹಾಕ್ತೀವಿ ಅಂತಾರೆ. ಏನ್ ಮಾಡ್ಬೇಕು ಸರ್? ಈಗ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ. ಇವತ್ತು ಕೋವಿಡ್-19 ಇದೆ. ಇಡೀ ದೇಶಾದ್ಯಂತ ಯಾವುದೇ ಕಾನೂನನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ಯಾರು ಕಡಿಮೆ ಮಾಡೋದಿಲ್ಲ ಅಂತ ಹೇಳ್ತಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡು ಅದನ್ನು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಸರ್ಕಾರ ದಿಟ್ಟ ಕ್ರಮನ ತಗೊಳ್ಬೇಕು. ಖಂಡಿತವಾಗಿ ಕೂಡ ಇವತ್ತು ಇಡೀ ದೇಶ ಕಷ್ಟದಲ್ಲಿದೆ, ಇಡೀ ಪ್ರಪಂಚ ಕಷ್ಟದಲ್ಲಿದೆ. ಎಲ್ರಿಗೂ ಆದಾಯ ಕಡಿಮೆ ಆಗಿದೆ, ಕೂಲಿ ಕಾರ್ಮಿಕನೂ ಆಗಿದೆ, ದೊಡ್ಡವನಿಗೂ ಆಗಿದೆ, ಶ್ರೀಮಂತನಿಗೂ ಆಗಿದೆ. ಎಲ್ಲರೂ ಕೂಡ ತ್ಯಾಗ ಮಾಡಬೇಕು. ಇದರೊಳಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಕೂಡ ತ್ಯಾಗ ಇದ್ರಾಗಬೇಕು. ಬಂದಂಥ ಸಮಸ್ಯೆಗಳನ್ನು ಖಂಡಿತವಾಗೂ ಎದುರಿಸಬೇಕು. ಇದರೊಳಗೆ ಸರ್ಕಾರ ಯಾವುದೇ ರೀತಿಯ ಒಂದು ಸಾಫ್ಟ್ ಕಾರ್ನರ್ನ ತೋರ್ಸಕ್ಕೆ ಹೋಗಬಾರ್ದು. ಕ್ರಿಮಿನಲ್ ಕಾಯ್ದೆಯನ್ನು ಓಪನ್ ಮಾಡಬೇಕಾಗತ್ತೆ. ಕಾಯ್ದೆಯ ಮೂಲಕ ಅದನ್ನು ಅನುಷ್ಠಾನ ಮಾಡತಕ್ಕಂಥ ಪ್ರಯತ್ನ ಮಾಡಬೇಕಾಗತ್ತೆ. ಎಲ್ಲ ಒಂದ್ ಕಡೆ ಆಡಳಿತವನ್ನೇ ಪ್ರಭಾವಿಸುವಷ್ಟು. ಎಸ್ ಸರ್, ಇದು ಪ್ರಜಾಪ್ರಭುತ್ವದಲ್ಲಿದ್ದೇವೆ. ಇದು ಮಹಾರಾಜರ ಕಾಲ ಅಲ್ಲ. ಶ್ರೀಮಂತರು ಏನು ಬೇಕಾದ್ರೂ ಮಾಡ್ಬೋದು, ಬಡವರಿಗೇನು ಸಾಧ್ಯ ಇದ್ರೆ ಮಾಡಬೇಕು, ಇದ್ರೆ ಬಿಡಬೇಕು ಅಂತಕ್ಕಂಥ ವ್ಯವಸ್ಥೆ ಈಗಿಲ್ಲ. ಇದು ಅದೆಲ್ಲ ಹೋಗಿದೆ, ಮಹಾರಾಜರ ಕಾಲ ಹೋಗಿದೆ. ಈಗಿನ ಪರಿಸ್ಥಿತಿಯಲ್ಲಿ ಸರ್ಕಾರಕ್ಕೆ ಎಲ್ಲ ಅಧಿಕಾರವನ್ನು ಜನ ಕೊಟ್ಟಿದ್ದಾರೆ. ಅದನ್ನು ಬಳಸ್ಕೊಂಡು ನಿಯಂತ್ರಣಕ್ಕೆ ತರಬೇಕಾದಂಥದ್ದು ಸರ್ಕಾರದ ಕೆಲಸ. ಇದರೊಳಗೆ ಯಾರದ್ದೇ ಇರಲಿ, ಯಾರದ್ದೇ ಸಂಸ್ಥೆ ಇರಲಿ, ಯಾರಿಗೇ ಸಂಬಂಧ ಇರಲಿ, ಖಂಡಿತವಾಗಿ ಕೂಡ ಕಾನೂನನ್ನು ಕೈ ತಗೊಳ್ಳೋಕೆ ಬಿಡಬಾರ್ದು. ಕಾನೂನನ್ನು ಅನುಷ್ಠಾನ ಮಾಡಬೇಕು, ಶಿಕ್ಷೆ ವ್ಯಾಪ್ತಿ ಒಳಗೆ ತರಬೇಕು ಅವರು. ಕಿಮ್ಮನೆ ರತ್ನಾಕರ್ ಅವರೇ, ಎಲ್ಲ ಒಂದ್ ಕಡೆ ಆಡಳಿತವನ್ನೇ ಪ್ರಭಾವಿಸುವಷ್ಟರ ಮಟ್ಟಿಗೆ ಬೆಳೆದಿದ್ದಾವೆ ಇವತ್ತು ಶಿಕ್ಷಣ ಸಂಸ್ಥೆಗಳು. ತಮಗೂ ಗೊತ್ತಿದೆ, ಹೆಚ್ಚಿನ ರಾಜಕಾರಣಗಳದ್ದೇ ಖಾಸಗಿ ಶಿಕ್ಷಣ ಸಂಸ್ಥೆಗಳಿದ್ದಾವೆ. ಪಾಪ ಸಾಮಾನ್ಯ ಪೋಷಕರು ಏನು ಮಾಡಿ, ಸ್ಕೂಲ್ ಹೆಸರು ಹೇಳಕ್ ಭಯ ಆಗುತ್ತೆ ಮೇಡಮ್, ಇಷ್ಟು ಹೆಸರು ಫೀಸ್ ಕೇಳ್ತಾ ಇದ್ದಾರೆ ಅಂತ. ಹೀಗೆ ಒಂದು ಮಾಫಿಯಾತದ ಶಿಕ್ಷಣ ಸಂಸ್ಥೆಗಳನ್ನ ಅಥವಾ ಈ ಉದ್ಯಮವನ್ನ ಹೇಗೆ ಸರ್ ಕಂಟ್ರೋಲ್ ಮಾಡೋದು? ಪೋಷಕರು ಕಂಪ್ಲೇಂಟ್ ಮಾಡೋದಕ್ಕೆ ಹೆದರ್ಕೋತಾರೆ. ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಭರವಸೆ ಎಲ್ಲೋ ಒಂದ್ ಕಡೆ ಕಡಿಮೆ ಆಗಿದೆ. ಅಂದ್ರೆ ಇಷ್ಟೂ ವರ್ಷ ನೋಡಿರುವ ಒಂದು ಅನುಭವದ ಹಿನ್ನೆಲೆಯಲ್ಲಿ ಏನ್ ಮಾಡ್ಬೇಕಾಗಾದ್ರೆ? ಈಗ ದೇಶದ ಜನ ಕಾನೂನನ್ನ ಸರ್ಕಾರದ ಕೈ ಕೊಟ್ಟಿದೆ. ಈಗ ನನ್ನನ್ನು ಬೇಕಾದ್ರೆ 10 ಜನ ಇದ್ರೆ ನನ್ನನ್ನು ಕೂಡ ತೆಗೆದು ಅರೆಸ್ಟ್ ಮಾಡಿ ಒಳಗಡೆ ಅಂತ ಅವಕಾಶ ನಿರ್ಮಾಣ ಮಾಡಿದೆ. ಈ ಕೋವಿಡ್-19 ವಿಶೇಷವಾದ ಕಾನೂನಿನ ಸವಲತ್ತುಗಳನ್ನು ಸರ್ಕಾರಕ್ಕೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ನೀಡಿದೆ. ಅದನ್ನು ಬಳಸ್ಕೊಂಡು ಇದನ್ನು ನಿಯಂತ್ರಣ ಮಾಡಬೇಕಾದದ್ದು ಸರ್ಕಾರದ ಕರ್ತವ್ಯ. ಎಲ್ಲೋ ಒಂದ್ ಕಡೆ ಪೋಷಕರನ್ನು ಕೂಡ ನೀವು ಆಪ್ಷನ್ ಕೊಡಕ್ ಹೋಗ್ಬಾರ್ದು. ಆಪ್ಷನ್ ಕೊಡಕ್ ಹೋಗ್ಬಾರ್ದು. ಓಕೆ. ಆದ್ರೆ ಕಿಮ್ಮನೆ ರತ್ನಾಕರ್ ಅವರೇ, ಇದು ತಾವು ಇದ್ದಾಗಲೂ ಕೂಡ ನೀವು ಆಪ್ಷನ್ ಕೊಟ್ರೆ
ಹೇಳಿ. ತಾವಿದ್ದಾಗಲೂ ಕೂಡ ಈ ಸಮಸ್ಯೆಯನ್ನು ಸಾಕಷ್ಟು ಚರ್ಚೆ ಮಾಡಿದ್ದೀರಿ. ನಿರಂತರವಾಗಿ ಇದೊಂದು ವಿಚಾರ ಚರ್ಚೆ ಆಗ್ತಾನೆ ಬಂದಿದೆ. ಶಿಕ್ಷಣ ಆತ್ಯಂತಿಕವಾಗಿ ಯಾರ ಹೊಣೆಗಾರಿಕೆ? ಪೋಷಕರ ಹೊಣೆಗಾರಿಕೆಯೋ, ಸರ್ಕಾರದ ಹೊಣೆಗಾರಿಕೆಯೋ, ಅಥವಾ ಖಾಸಗಿನವರಿಗೆ ಬಿಟ್ಕೊಡ್ಬೇಕು? ಈ ಒಂದು ಪ್ರಶ್ನೆ ಯಾವತ್ತೂ ಇದ್ದಿದ್ದೆ. ಮತ್ತೆ ಸರ್ಕಾರಿ ಶಾಲೆಗಳಿಗೆ ಕಳಿಸೋದಕ್ಕೆ ಪೋಷಕರಿಗೆ ಯಾಕೆ ಹಿಂಜರಿಕೆ ಅಂತಂದ್ರೆ, ನಿಮಗೆ ಗೊತ್ತಿದೆ ಸರ್ಕಾರ ಬರೇ 2% 3% ಬಜೆಟ್ ಅಲ್ಲಿ ಅಲೋಕೇಶನ್ ಕೊಡ್ತಾರೆ. ಅದು ವೋಟ್ ಬರೋ ಕ್ಷೇತ್ರ ಅಲ್ಲ ಅಂತಲೋ ಏನೋ ಗೊತ್ತಿಲ್ಲ. ಏನೋ ಒಟ್ಟಲ್ಲಿ ಒಂದ್ ರೀತಿ ಶಿಕ್ಷಣಕ್ಕೆ ಅಷ್ಟೊಂದು ಪ್ರಾಮಿನೆನ್ಸ್ ಕೊಟ್ಟಿಲ್ಲ ಎಲ್ಲೋ ಒಂದ್ ಕಡೆ ಅಂತ. ಯಾರ ಹೊಣೆಗಾರಿಕೆ ಆಗ್ಬೇಕು ಸರ್? ಇಲ್ಲಿ ಶಿಕ್ಷಣ ಪ್ರಾಥಮಿಕವಾಗಿ ಸರ್ಕಾರದ ಹೊಣೆಗಾರಿಕೆ, ಸರ್ಕಾರದೇ ಹೊಣೆಗಾರಿಕೆ. ಆಮೇಲೆ ಪೋಷಕರು ಬರ್ತಾರೆ. ಅನ್ನ ಕೊಡ್ತಕ್ಕಂಥದ್ದು, ಶಿಕ್ಷಣ ಕೊಡ್ತಕ್ಕಂಥದ್ದು, ಆರೋಗ್ಯಕ್ಕೆ ಪೂರಕ ವಾತಾವರಣ ನಿರ್ಮಾಣ ಮಾಡ್ಕೋದು ಪ್ರತಿಯೊಂದು ನಾಗರಿಕ ಸರ್ಕಾರದ ಜವಾಬ್ದಾರಿ. ಅದರೊಳಗೆ ಸರ್ಕಾರ ಹಿಂದಕ್ಕೆ ಸರಿಯೋ ಪ್ರಶ್ನೆನೇ ಬರೋದಿಲ್ಲ. ಸರ್ಕಾರದೇ ಜವಾಬ್ದಾರಿ. ಅದು ಮೊದಲನೇ ಜವಾಬ್ದಾರಿ ಸರ್ಕಾರದ್ದು. ಆ ನಿಟ್ಟಿನಲ್ಲಿ ಇವತ್ತು ಕಾನೂನುಗಳು ಕೂಡ ಅದಕ್ಕೆ ಪೂರಕವಾಗಿ ಇದ್ದಾವೆ. ಕಾನೂನು ಕೂಡ ಅದಕ್ಕೆ ಪೂರಕವಾಗಿದೆ. ಆದ್ದರಿಂದ ಶಿಕ್ಷಣ ಇಲಾಖೆ ಅದರೊಳಗೆ ಈಗ ವಿಶೇಷ ಕಾನೂನಿನ ಸವಲತ್ತುಗಳಿರೋದ್ರಿಂದ ಈಗ ತಹಬದಿಗೆ ತರೋದು ಈಸಿ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ, ಸರ್ಕಾರದ ಜವಾಬ್ದಾರಿ ಅಂತ ಸರ್ ಯಾವತ್ತಿಂದನೂ ಕೂಡ ಹೇಳ್ತಾ ಇದ್ದೀರಿ. ಪ್ರಜ್ಞಾವಂತರು ಎಲ್ಲರೂ ಹೇಳ್ತಾರೆ ಅದನ್ನ. ಆದ್ರೆ ಯಾರು ಕೂಡ ಅದನ್ನ ಜಾರಿಗೆ ತರುವಂತ ಒಂದು ಫೋರ್ಸೇ ಕಂಡು ಬಂದಿಲ್ಲ ಅಂತ. ಪ್ರತಿ ವರ್ಷ ತಮಗೆ ಗೊತ್ತು ಎಷ್ಟು ದೊಡ್ಡ ಸಂಖ್ಯೆಯಲ್ಲಿ ಖಾಸಗಿ ಶಾಲೆಗಳ ಸಂಖ್ಯೆ ಬೆಳೀತಾ ಇದೆ ಅಂತ. ಫೀಸು ಬೆಳೀತಾ ಇದೆ, ಸಂಖ್ಯೆನೂ ಬೆಳೀತಾ ಇದೆ. ಪೋಷಕರು ಕೂಡ ಓಹೋ ಖಾಸಗಿ ಶಾಲೆಗಳಲ್ಲಿ ಸೇರಿಸಿದ್ರೇನೆ ನಮ್ಮ ಮಕ್ಕಳು ಚೆನ್ನಾಗಿ ಓದ್ತಾರೇನು ಅಂತ. ಆಮೇಲೆ ತಮಗೆ ಗೊತ್ತಿರೋ ಹಾಗೆ ಅನೇಕ ಸರ್ಕಾರಿ ಶಾಲೆಗಳು ವರ್ಷ ಮುಚ್ಚುತ್ತಾ ಇದ್ದಾವೆ. ಹೇಳೋದೊಂದು, ನಾವೆಲ್ಲರೂ ಪ್ರಜ್ಞಾವಂತರು ಹೇಳೋದೊಂದು, ಆದ್ರೆ ಸರ್ಕಾರ ಆ ಜವಾಬ್ದಾರಿನ ಯಾವತ್ತೂ ಯಾವ ಪಕ್ಷಗಳ ಕಾಲದಲ್ಲೂ ಸಂಪೂರ್ಣವಾಗಿ ತಗೊಂಡಿಲ್ಲ ಅಂತ. ಯಾಕೆ ಈ ಅವಜ್ಞೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಸರ್ಕಾರಗಳಿಗೆ? ಅಂದರೆ ಸರ್ಕಾರ ಹೆಚ್ಚಿನ ಒತ್ತನ್ನು ಅಪ್ ಟು PUC ವರೆಗೆ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ. ಹೆಚ್ಚಿನ ಹಣವನ್ನು ಒದಗಿಸಬೇಕು ಸರ್ಕಾರಗಳು, ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕು. ಅಪ್ ಟು PUC ನಮ್ಮ ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥದ್ದು ಇಟ್ ಇಸ್ ಅ ಮ್ಯಾಂಡೇಟ್ರಿ. ಅದಕ್ಕೆ ಹೆಚ್ಚಿನ ಸೌಲಭ್ಯವನ್ನು ಕೊಡಬೇಕು. ಯಾವುದೇ ಸರ್ಕಾರ ಅದಕ್ಕೆ ಹೆಚ್ಚಿನ ಮಹತ್ವ ಕೊಡೋದಿಲ್ಲ, ಅದು ಅವರ ಇರೆಸ್ಪಾನ್ಸಿಬಲ್ ಅಂತ ಹೇಳಬೇಕಾಗುತ್ತೆ ಅಷ್ಟೇ. ಬೇಜವಾಬ್ದಾರಿತನ ಅಂತ ಹೇಳಬೇಕು. ಓಕೆ, ಪೋಷಕರಿಗೆ ಈ ಸಂದರ್ಭದಲ್ಲಿ ಏನು ಹೇಳೋದಕ್ಕೆ ಬಯಸ್ತೀರಿ ಸರ್? ಅನೇಕ ಪೋಷಕರು ಗೊಂದಲದಲ್ಲಿದ್ದಾರೆ. ಮಕ್ಕಳನ್ನ ಹಾಗಾದ್ರೆ ನಾವು ಗೌರ್ಮೆಂಟ್ ಶಾಲೆಗೆ ಸೇರಿಸ್ಬಿಡೋದಾ, ಅಥವಾ ಖಾಸಗಿ ಶಾಲೆಯಿಂದ ನಾವು ವಾಪಸ್ ಕರ್ಕೊಂಡ್ಬಂದು ಸೇರ್ಸೋದಾ? ನಮ್ಗೇನು ಗ್ಯಾರಂಟಿ ಸರ್ಕಾರ ಒಳ್ಳೆ ಶಿಕ್ಷಣ ಕೊಡುತ್ತೆ ಅಂತ? ಈ ರೀತಿ ಸಾಕಷ್ಟು ಗೊಂದಲದಲ್ಲಿದ್ದಾರೆ. ಪೋಷಕರುಗಳಿಗೆ ಏನು ಸಲಹೆ ಕೊಡೋದಕ್ಕೆ ಬಯಸ್ತೀರಿ? ನನಗನ್ನಿಸುತ್ತೆ ಈಗ ಖಂಡಿತವಾಗಿ ಕೂಡ ಸರ್ಕಾರ ಈ ಸಂಬಂಧ ಒಂದು ನಿರ್ಣಯ ತಗೊಳುತ್ತೆ. ಯಾಕೆಂದರೆ ಇನ್ನೂ ಪ್ರಾರಂಭ ಆಗಿಲ್ಲ, ಶಾಲೆಗಳು ಇನ್ನೂ ಪ್ರಾರಂಭ ಆಗಿಲ್ಲ. ಸರ್ಕಾರ ಅದಕ್ಕೆ ಪೂರಕವಾದ ಕ್ರಮ ತಗೊಳ್ತಕ್ಕಂಥ ಸಾಮರ್ಥ್ಯ ಸರ್ಕಾರಕ್ಕಿದೆ. ಸರ್ಕಾರ ಅದು ತಗೊಳುತ್ತೆ ಅಂತಕ್ಕಂಥದ್ದು ನಾನು ಭರವಸೆ ಇಟ್ಕೊಂಡಿದ್ದೀನಿ. ಯಾರು ಫೀಸ್ ಕಟ್ಟಕ್ಕಾಗದೇ ಇರತಕ್ಕಂಥ, ಅರ್ಧ ಕಟ್ತೀವಿ ಅಂತ ಹೇಳ್ತಕ್ಕಂಥ ಪೋಷಕರು ಏನಿದ್ದಾರೆ ಅವ್ರ ಪರವಾಗಿ ಸರ್ಕಾರ ನಿಲ್ಲುತ್ತೆ ಅಂತಕ್ಕಂಥ ಪೂರ್ಣ ಭರವಸೆ ನನಗಿದೆ. ಓಕೆ, ಬಹಳ ಪಾಸಿಟಿವ್ ಆಗಿರ್ತಕ್ಕಂಥ ಒಂದು ಮಾತುಗಳನ್ನ ಹೇಳ್ತಾ ಇದ್ದೀರಿ. ಆದರೆ ಪೋಷಕರಲ್ಲಿ ಈ ಭರವಸೆ ಇನ್ನೂ ಕೂಡ ಹುಟ್ಟಿಲ್ಲ ಸರ್. ಸರ್ಕಾಸ್ಟಿಕಲಿ ಒಂದು ಕಡೆ, ಮತ್ತೊಂದು ಕಡೆ ಆನ್ಲೈನ್ ನಲ್ಲಿ ನಾವು ಕ್ಲಾಸ್ ಮಾಡ್ತೀವಿ ಅಂತ ಹೊರಡ್ತಾ ಇದ್ದಾರೆ. ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಅಂತ ಶಾಲೆಗಳು ಹೇಳ್ತವೆ. ಶಾಲೆಗಳು ಶುರುವಾಗಿಲ್ಲ, ನಾವು ಹೇಗೆ ಫೀಸ್ ಕಟ್ಟೋದು ಅನ್ನೋದು ಕೂಡ ಪೋಷಕರ ಒಂದು ಅಭಿಪ್ರಾಯ ಇದೆ. ಆನ್ಲೈನ್ ಅಲ್ಲಿ ಮಾಡೋದು ಈಗ ಬೇಡ ಅಂತ ಸರ್ಕಾರ ಹೇಳಾಗಿದೆ. ಆದರೆ ಇನ್ನೂ ಕೂಡ ಅದನ್ನ ವಿಡಿಯೋ ಮಾಡಿ ಕಳಿಸ್ತೀವಿ, ನೋಡ್ಕೊಳ್ಳಿ, ಅದಕ್ಕೆ ನೀವು 1 ಲಕ್ಷ ಫೀಸ್ ಕಟ್ಟಿ, ಈ ತರ ನಡೀತಾ ಇದೆ. ಈಗ ಆನ್ಲೈನ್ ಶಿಕ್ಷಣಕ್ಕೆ ಈ ಸಂದರ್ಭದಲ್ಲಿ ನಾನು ವೈಯಕ್ತಿಕವಾಗಿ ವಿರೋಧ ಇದ್ದೇನೆ. ಮತ್ತೆ 5th ಸ್ಟ್ಯಾಂಡರ್ಡ್ ಅವರಿಗೆ ಏನು ತಂದಿದ್ದಾರೆ ಆನ್ಲೈನ್ ಶಿಕ್ಷಣದ ರದ್ದತಿ, ಅದನ್ನು ಅಪ್ ಟು 7th ವರೆಗೆ ಮಾಡಿದ್ರೆ ಇನ್ನೂ ಒಳ್ಳೇದನ್ನೋದು ನನ್ನ ಅಭಿಪ್ರಾಯ. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅದರಿಂದ ಬಹಳ ತೊಂದರೆ ಆಗುತ್ತೆ, ಮತ್ತು ಬಡ ಮಕ್ಕಳು ಹೆಚ್ಚು ತೊಂದರೆ ಅನುಭವಿಸ್ತಾರೆ ಅದರಿಂದ. ನಾವು ಯಾವುದೇ ಕಾನೂನು ಕಾಯ್ದೆಗಳನ್ನು ಮಾಡಿದರೂ ಕೂಡ ಕಟ್ಟ ಕಡೆಯ ಬಡವನ ಮನಸ್ಸಲ್ಲಿ ಇಟ್ಕೊಂಡೇ ನಾವು ಕಾಯ್ದೆಗಳನ್ನು, ಕಾನೂನುಗಳನ್ನು ರೂಪು ಮಾಡಬೇಕು. ಇದನ್ನ ಮನಸ್ಸಲ್ಲಿ ಇಟ್ಕೊಂಡ್ರೆ
ಈ ನಮ್ಮಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನೆಟ್ವರ್ಕ್ ಇಲ್ದಿರೋ ಜಾಗಗಳೇ ಜಾಸ್ತಿ ಇದ್ದಾವೆ. ಅವ್ರಿಗೆ ಏನು ಆನ್ಲೈನ್ ಮಾಡ್ತೀರಾ ಮಕ್ಕಳಿಗೆ, ಅವರೆಲ್ಲರೂ ಹಿಂದಕ್ಕೆ ಬಿಟ್ಬಿಡ್ತಾರೆ. ನಾವು ಒಂದು ಭಾರತವನ್ನು ಸೃಷ್ಟಿ ಮಾಡಬೇಕು. 3-4 ಶ್ರೀಮಂತರದೊಂದು ಭಾರತ, ಮಧ್ಯಮ ವರ್ಗದೊಂದು ಭಾರತ ಮತ್ತು ಬಡವರದೊಂದು ಭಾರತ ಅಂತ ನಿರ್ಮಾಣ ಮಾಡೋಕ್ಕೆ ಹೋಗಬಾರ್ದು. ಆದ್ದರಿಂದ ಆನ್ಲೈನ್ ಏನಿದೆ ಅದನ್ನು ಈಗ ಮಾಡಿರ್ತಕ್ಕಂಥದ್ದನ್ನು ನಾನು ಸ್ವಾಗತ ಮಾಡ್ತೇನೆ. ಅದನ್ನು ಇನ್ನೂ 7th ಮಾಡಿದ್ರೆ ಇನ್ನೂ ಒಳ್ಳೇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಇದೆ. ಓಕೆ, ಕೊನೆಯದಾಗಿ ಸರ್, ಶಿಕ್ಷಣದ ವ್ಯಾಪಾರೀಕರಣದ ವಿಚಾರದಲ್ಲಿ, ಖಾಸಗಿ ಶಾಲೆಗಳನ್ನ ಮಟ್ಟ ಹಾಕೋ ವಿಚಾರದಲ್ಲಿ ಕಡೆಯದಾಗಿ ಸರ್ಕಾರಕ್ಕೆ ಏನು ಸಜೆಷನ್ ಕೊಡೋದಕ್ಕೆ ಬಯಸ್ತೀರಿ ಬ್ರೀಫ್ಲಿ? ಅಲ್ಲ, ನಾನು ಹೇಳ್ತಕ್ಕಂಥದ್ದು ಸರ್ಕಾರದವರು ಇದೊಂದು ಅವಕಾಶ, ಈ ಕೋವಿಡ್-19 ಒಂದು ಅವಕಾಶ ಇದೆ. ಈಗ ಏನೇನು ಕಾನೂನು ರೀತಿ ಕ್ರಮ ತಗೊಳ್ಳೋಕ್ಕೆ ಸಾಧ್ಯ ಇದೆ ಅದನ್ನೆಲ್ಲದನ್ನು ಇಂಪ್ಲಿಮೆಂಟ್ ಮಾಡೋದು ಒಳ್ಳೇದು ಅಂತಕ್ಕಂಥದ್ದು ನಾನು. ಧನ್ಯವಾದಗಳು ಕಿಮ್ಮನೆ ರತ್ನಾಕರ್ ಅವರೇ, ಸಾಕಷ್ಟು ಏನು ಮೌಲ್ಯಯುತವಾದಂತಹ ಸಲಹೆಗಳನ್ನ ಕೊಟ್ಟಿದ್ದೀರಾ. ಧನ್ಯವಾದಗಳು ನ್ಯೂಸ್ 18 ಮಾತನಾಡಿದ್ದಕ್ಕೆ. ವೀಕ್ಷಕರೇ, ಇದನ್ನ ಒಂದು ಲಾಜಿಕಲ್ ಎಂಡ್ಗೆ ಕೊಂಡೊಯ್ಯಲೇಬೇಕು. ಕಿಮ್ಮನೆ ರತ್ನಾಕರ್ ಅವರು ಹೇಳಿದ ಹಾಗೆ ಇದೊಂದು ಅತ್ಯುತ್ತಮವಾದ ಅವಕಾಶ ಪೋಷಕರಿಗೂ ಸರ್ಕಾರಕ್ಕೂ. ದಿಟ್ಟವಾದ ಧ್ವನಿಯನ್ನ ನಾವು ಕೂಡ ಎತ್ತುತ್ತಾ ಇದ್ದೇವೆ. ನಿಮ್ಮ ಧ್ವನಿಗೆ ನ್ಯೂಸ್ 18 ಕನ್ನಡ ವೇದಿಕೆ ಆಗ್ತಾ ಇದೆ. ನೀವು ಕೂಡ ಕರೆ ಮಾಡಿ ಗಟ್ಟಿಯಾದ ಒಂದು ಧ್ವನಿಯನ್ನ ಎತ್ತೋಣ. ಒಂದು ಸ್ಪಷ್ಟತೆ ಬರಲಿ ಈ ವಿಚಾರದಲ್ಲಿ. ಈ ಸಂದರ್ಭದಲ್ಲಿದ್ರೆ ಇನ್ಯಾವಾಗಲ್ರಿ ಮಾತನಾಡೋದು. ಸೊ ನಿಮ್ಮ ಧ್ವನಿ ಕೂಡ ನಾವು ವೇದಿಕೆ ಒದಗಿಸ್ಕೊಡ್ತೀವಿ. ಖಂಡಿತವಾಗ್ಲೂ ಕರೆ ಮಾಡಿ ಮಾತನಾಡಿ. ಒಂದು ಚಿಕ್ಕ ವಿರಾಮ ತಗೊಂಡು ಬೇಗ. ಲಕ್ಷ ಪೋಷಕರು ಇಡೀ ಕರ್ನಾಟಕದಾದ್ಯಂತ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕಾ ಬೇಡವಾ? ಹೆಚ್ಚಿನವರಿಗೆ ಕಳಿಸೋದಕ್ಕೆ ಇಷ್ಟ ಇಲ್ಲ ಈ ಸಂದರ್ಭದಲ್ಲಿ. ಹಾಗೇನೆ ಖಾಸಗಿ ಶಾಲೆಗಳು ಫೀಸ್ ಕೇಳ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಕೆಲವು ಶಾಲೆಗಳು ಎಕ್ಸ್ಟ್ರಾ ಫೀಸ್ ಹೆಚ್ಚುವರಿ ಮಾಡಿದ್ದಾರೆ ಅಂತ. ಇಂಥ ಕಠಿಣ ಸಂದರ್ಭದಲ್ಲಿ, ಇಂಥ ಸಂಕಷ್ಟದ ಸಂದರ್ಭದಲ್ಲಿ ಎಲ್ಲಿಂದ ಫೀಸ್ ತಂದು ಕೊಡೋದು? ಎಷ್ಟೋ ಜನಕ್ಕೆ ಕೆಲಸ ಹೋಗಿದೆ, ಎಷ್ಟೋ ಜನಕ್ಕೆ ಬಿಸ್ನೆಸ್ ಬಿದ್ದಿದೆ, ಸಾವಿರಾರು ಜನಕ್ಕೆ ಹೊತ್ತಿನ ತುತ್ತು ಕೂಡ ಸಿಗೋದು ಕಷ್ಟ ಆಗಿದೆ. ಇಂಥ ಸಂದರ್ಭದಲ್ಲಿ ಇಷ್ಟೊಂದು ಫೀಸ್ ಕೇಳಿದ್ರೆ ಏನ್ ಮಾಡೋದು? ಸರ್ಕಾರ ಇದಕ್ಕೇನಾದ್ರೂ ಒಂದು ಗಮನ ಹರಿಸಬೇಕಲ್ವಾ? ಜವಾಬ್ದಾರಿ ತಗೋಬೇಕಲ್ವಾ? ಹಾಗೇನೆ ಖಾಸಗಿ ಶಾಲೆಗಳು ಕೂಡ ಬರೀ ಬಿಸ್ನೆಸ್ ಮಾಡ್ಕೊಂಡಿದ್ದಾವಲ್ಲ, ಏನ್ ಹೇಳ್ಬೇಕು ಇದಕ್ಕೆ? ನಮ್ ಜೊತೆ ಹುಬ್ಬಳ್ಳಿಯಿಂದ ದೀಪಾಲಿ ಅಂತ ಪೋಷಕರು ಕೂಡ ಜಾಯಿನ್ ಆಗ್ತಾ ಇದ್ದಾರೆ ಚರ್ಚೆಯಲ್ಲಿ. ನಮಸ್ಕಾರ ದೀಪಾಲಿ ಅವರೇ. ನಮಸ್ತೆ ಮೇಡಮ್. ಓಕೆ, ಮಾತನಾಡೋಣ. ಅದಕ್ಕಿಂತ ಮುಂಚೆ ಮೈಸೂರಿನಲ್ಲಿ ಹರೀಶ್ ಅಂತ ಪೋಷಕರು ನಮ್ಮ ಜೊತೆ ಇದ್ದಾರೆ. ಅವರ ಸಂಕಷ್ಟವನ್ನ ಹೇಳ್ತಾ ಇದ್ರು, ಇದು ಕಡಿವಾಣ ಹಾಕ್ಲೇಬೇಕು ಅಂತ. ಹರೀಶ್ ಅವರೇ, ನಿಮ್ ಮಗಳ ಅದು ಪಕ್ಕದಲ್ಲಿ ಕೂತಿರೋದು? ಹಲೋ, ಹಾ ಮೇಡಮ್, ಕೇಳಿಸ್ತಾ ಇದೆ. ಹಾ, ನಿಮ್ ಮಗಳ? ಹೌದೌದು, ನನ್ನ ಮಗಳು ಮೇಡಮ್. ಏನ್ ಹೆಸರು? ಹೌದು, ನನ್ನ ಮಗಳು. ಕೇಳಿಸ್ತಾ ಇದೆಯಾ ಪುಟ? ನಿನಗೆ ಕೇಳಿಸ್ತಾ ಇದೆಯಾ ನಾ ಮಾತಾಡ್ತೀನಿ? ಜ್ಞಾನಿಕಾ ಹರೀಶ್. ಓಕೆ, ಜ್ಞಾನಿಕಾ ಹಾಯ್. ಕೇಳಿಸ್ತಾ ಇದೆಯಾ? ಜ್ಞಾನಿಕಾ, ಸ್ಕೂಲ್ ಶುರು ಆಗ್ಬೇಕಾ ಬೇಡವಾ? ಆಗ್ಬೇಕಾ? ಸ್ಕೂಲ್ಗೆ ಹೋಗಕ್ಕೆ ಇಂಟ್ರೆಸ್ಟ್ ಇದೆಯಾ? ಏನು ಓದ್ತಾ ಇದ್ದೀರಾ? ಎಷ್ಟನೇ ಕ್ಲಾಸು? ನನ್ನ ಈಗ ಥರ್ಡ್ ಪಾಸ್ 4th ಹೋಗ್ತಿದ್ದೀನಿ. ಹೌದಾ? ತುಂಬಾನೇ ಫೀಸ್ ಕೇಳ್ತಾರಂತೆ ಸ್ಕೂಲಲ್ಲಿ. ನೀವು ಸ್ಕೂಲಿಗೆ ಬರಬೇಕು ಅಂದ್ರೆ ಜಾಸ್ತಿ ಫೀಸ್ ಕೊಡಿ ಅಂತ ಕೇಳ್ತಾರಂತೆ. ಏನ್ ಮಾಡೋದು ಜ್ಞಾನಿಕಾ? ಕೇಳಿಸ್ತಾ ಇದೆಯಾ? ಓಕೆ, ಹಲೋ. ಓಕೆ, ಹೋಟೆಲ್ ಸ್ಕೂಲ್ ಶುರುವಾಗಬೇಕು ಅಂತ ಹೇಳ್ತೀಯಾ? ಏನಕ್ಕೆ ಸ್ಕೂಲ್ ಶುರುವಾಗಬೇಕು? ಏನಕ್ಕೆ ಹೋಗ್ಬೇಕು ಸ್ಕೂಲ್ಗೆ? ನಾನು ಓದ್ಬೇಕಾ? ಮನೇಲಿ ಬೋರ್ ಹೊಡಿತಾ ಇದೆಯಾ? ಓಕೆ, ಪಾಪ ಮಕ್ಕಳು ಎಷ್ಟು ದಿವಸ ಅಂತ ಮನೇಲಿ ಕೂತ್ಕೋತಾವೆ? 3-4 ತಿಂಗಳಾಯ್ತು ಸುಮ್ಮನೆ ಕೂತ್ಕೋಬೇಕು. ಆಟ ಇಲ್ಲ, ಪಾಠ ಇಲ್ಲ, ಹೊರಗಡೆ ಹೋಗಕ್ಕಿಲ್ಲ, ಎಲ್ಲೂ ತಿರ್ಗಾಡಕ್ಕಿಲ್ಲ. ಇಂಥ ಪರಿಸ್ಥಿತಿ. ಮಕ್ಕಳ ಕಷ್ಟ ಕೂಡ ಬಹಳ ಸೂಕ್ಷ್ಮವಾಗಿರುತ್ತೆ. ದೀಪಾಲಿ ಇದ್ದಾರೆ ನಮ್ಮ ಜೊತೆ ಹುಬ್ಬಳ್ಳಿಯಿಂದ. ದೀಪಾಲಿ ಅವರೇ, ಒಂದ್ ಕಡೆ ಮಕ್ಕಳು ಮನೇಲಿದ್ದಾರೆ, 3-4 ತಿಂಗಳಾಯ್ತು, ಪಾಠ ಇಲ್ಲ, ಆಟ ಇಲ್ಲ, ಈ ತರ ಒಂದು ಸಮಸ್ಯೆ. ಮತ್ತೊಂದು ಕಡೆ ಖಾಸಗಿ ಶಾಲೆಗಳು ಸುಲಿಗೆ ಮಾಡ್ತಾ ಇದ್ದಾರೆ, ಸಿಕ್ಕಾಪಟ್ಟೆ ಫೀಸ್ ಜಾಸ್ತಿ ಕೇಳ್ತಾ ಇದ್ದಾರೆ. ನಿಮ್ ಹುಬ್ಬಳ್ಳಿನಲ್ಲಿ ಏನಿದೆ ಸಿಚುವೇಶನ್?
ನನ್ನ ಮಗಳ PUC 2 ಅಲ್ಲಿ ಇದ್ದಾಳೆ. ಇವನ್ ಇಲ್ಲೇ ಫೀ ಜಾಸ್ತಿ ಮಾಡಿದ್ದಾರೆ. ಆಮೇಲೆ ಈ ಫೀಸ್ ಏನಿದೆ ಅಲ್ಲ, ಇಟ್ ಈಸ್ ಫಾರ್ ಆನ್ಲೈನ್ ಕೋರ್ಸ್. ಈಗ ಆಕ್ಚುಲಿ ಹಂಗ್ ನೋಡಿದ್ರೆ ಆನ್ಲೈನ್ ಅಲ್ಲಿ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಕಾಸ್ಟ್ ಇರ್ಲಿ, ಅವ್ರ ಅಕಾಡೆಮಿಕ್ ಕಾಸ್ಟ್ ಇರ್ಲಿ, ಲೆಕ್ಚರರ್ ಸ್ಯಾಲರಿ ಇರ್ಲಿ, ಎಲ್ಲ ಕಡಿಮೆ ಅವ್ರಿಗೆ ಖರ್ಚಿದೆ ಕಾಲೇಜ್ಗಳಿಗೆ. ಅವರೆಲ್ಲ ಕಡಿಮೆ ಮಾಡ್ಬೇಕಾಗಿತ್ತು ಫೀ. ಆಮೇಲೆ ಅಟ್ ಅ ಟೈಮ್ ಅವ್ರು 3-4 ಕ್ಲಾಸ್ ಕೂಡಿ ರನ್ ಮಾಡ್ಬೋದು ಕ್ಲಾಸಸ್. ಈ 4 ಕಡೆ ಕ್ಲಾಸ್ ತಗೊಳ್ಳೋದು ಬೇಕಿಲ್ಲ. ಇಂಥ ಪರಿಸ್ಥಿತಿಲಿ ಆನ್ಲೈನ್ ಕ್ಲಾಸಸ್ ಡೆಫಿನೆಟ್ಲಿ ಫೀಸ್ ಕಡಿಮೆ ಆಗ್ಬೇಕಾದ್ರೆ ಉಲ್ಟಾ ಜಾಸ್ತಿ ಆಗಿದೆ. ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ಅ ಗುಡ್ ಮೂವ್. ಗವರ್ಮೆಂಟ್ ಕಡೆಯಿಂದ ಕೂಡ ಈ ತರ ಆಪ್ಸ್ ಎಲ್ಲ ಡೆವಲಪ್ ಮಾಡಿಸಿದ್ದಾರೆ. ಬೇರೆ ಈಗ ಆರೋಗ್ಯ ಆಪ್ ಇರ್ಲಿ, ಆರೋಗ್ಯ ಸೇತು, ಆ ತರ. ಈವನ್ ಎಜುಕೇಶನ್ಗೆ ಅವ್ರು ಆಪ್ ಡೆವಲಪ್ ಮಾಡಿಸಿ ಮಾಸ್ ಮೀಡಿಯಾಗೆ, ಮಾಸ್ ಸ್ಟೂಡೆಂಟ್ಸ್ಗೆ ಎಲ್ಲ ಕ್ಯಾಟರ್ ಮಾಡ್ಬೋದು. ಕಾಸ್ಟ್ ಆಫ್ ಎಜುಕೇಶನ್ ಕಡಿಮೆ ಇರಬೇಕು. ಈಗ ರೈಟ್ ಟು ಎಜುಕೇಶನ್ ಹೆಂಗಿದೆ ಹಂಗೆ ರೈಟ್ ಟು ಲೆಸ್ ಕಾಸ್ಟ್ ಎಜುಕೇಶನ್ ಇರಬೇಕು. ಯಾಕಂದ್ರೆ US ಇರ್ಲಿ, ಜರ್ಮನಿಲಿ, ಇವೆಲ್ಲ ಕಂಟ್ರೀಸ್ ಅಲ್ಲಿ ಎಜುಕೇಶನ್ ಫ್ರೀ ಇದೆ. ನಮ್ ಕಡೆ ಈ ತರ ಕಾಸ್ಟ್ ಜಾಸ್ತಿ ಮಾಡಿದ್ರೆ ನಮ್ಗೆ ಬಹಳ ತೊಂದರೆ ಆಗುತ್ತೆ. ಈಗ ನಾನು ಬಿಸ್ನೆಸ್ ರನ್ ಮಾಡ್ತೀನಿ. ಈ 4 ತಿಂಗಳಿಂದ ಬಿಸ್ನೆಸ್ ತುಂಬಾ ಡಲ್ ಇದೆ. ಮೇ ಬಿ ಇಟ್ ಇಸ್ 70% ಡೌನ್. ಈ ಕೇಸಲ್ಲಿ ನಾನು ಸ್ಯಾಲರಿನೂ ಕೊಡ್ಬೇಕು, ಮಕ್ಕಳ ಫೀಸು ಜಾಸ್ತಿ ಕಟ್ಬೇಕು. ಇದು ತುಂಬಾ ಕಷ್ಟ ನನ್ಗೆ, ನನ್ನ ಹಸ್ಬೆಂಡ್ ಎಲ್ಲಾರ್ಗು, ಬಿಸ್ನೆಸ್ ಫ್ಯಾಮಿಲೀಸ್ಗೆ. ಪ್ಲಸ್ ಸ್ಯಾಲರಿ ಪರ್ಸನ್ಗೂ ಸ್ಯಾಲರಿ ಎಲ್ಲ 30% ಕಟ್ ಆ ತರ ಆಗ್ಬಿಟ್ಟಿದೆ. ದೆನ್ ಹೌ ಕ್ಯಾನ್ ವಿ ಅಫೋರ್ಡ್ ದಟ್? ಖಂಡಿತವಾಗ್ಲು ಇನ್ನಷ್ಟು ಮಾತಾಡೋಣ. ಇದನ್ನ ಕೇಳಿಸ್ಕೊಳ್ಳುತ್ತಾ ಸರ್ಕಾರ? ನೋಡಿ, ಎಲ್ಲ ವರ್ಗದ, ಅದು ಮಧ್ಯಮ ವರ್ಗದವ್ರು ಇರ್ಲಿ, ಈವನ್ ವರ್ಗದವ್ರು ಇರ್ಲಿ, ಇನ್ನು ಕೆಳ ಮಧ್ಯಮ ವರ್ಗದವರು, ಕೆಳವರ್ಗದವ್ರಿಗಂತೂ ಬಹಳನೇ ಕಷ್ಟ ಇದೆ. ಸಾಧ್ಯನೇ ಇಲ್ಲ ಫೀಸ್ ಕೊಡೋದು ಅನ್ನೋಂಥ ಪರಿಸ್ಥಿತಿ ಇದೆ. ಫೀಸ್ ಕಟ್ಟೋದೇ ದೊಡ್ಡ ಕಷ್ಟ ಅಂತ ಅದ್ರಲ್ಲಿ ಫೀಸ್ ಜಾಸ್ತಿ ಮಾಡಿದ್ರೆ ಎಲ್ಲಿಂದ ಕಟ್ಟೋಣ? ಇವಾಗ್ಲೇ ಕಟ್ಟಿ, ಸದ್ಯದಲ್ಲೇ ಕಟ್ಟಿ, ಇಲ್ಲ ಅಂತಂದ್ರೆ ಆ ಗ್ರೂಪಿಂದ ತೆಗಿತೀವಿ, ಈ ಗ್ರೂಪಿಂದ ತೆಗಿತೀವಿ, ಅಥವಾ ಅಡ್ಮಿಷನ್ ಕೊಡೋದಿಲ್ಲ, ಈ ರೀತಿ ಸುಲಿಗೆ ಮಾಡುವಂತ ಸಂದರ್ಭನೇನ್ರಿ ಇದು? ಇಂಥ ಸಂಕಷ್ಟದ ಸಮಯದಲ್ಲಿ ಖಾಸಗಿ ಶಾಲೆಗಳು ಇಡೀ ಸಮಾಜಕ್ಕೆ ಕೈದೀವಿಗೆ ಆಗಬೇಕಾಗಿರುವಂತಹ, ಬೆಳಕು ಕೊಡುವಂತಹ, ಶಿಕ್ಷಣ ಕೊಡುವಂತಹ ಪವಿತ್ರ ಕೆಲಸ ಮಾಡಬೇಕಾಗಿರೋ ಖಾಸಗಿ ಶಾಲೆಗಳು ಫೀಸ್ ಜಾಸ್ತಿ ಮಾಡ್ತಾ ಇದ್ದಾವೆ, ಸುಲಿಗೆಗೆ ನಿಂತಿದ್ದಾವೆ. ಎಷ್ಟರ ಮಟ್ಟಿಗೆ ಸರಿ ಇದು? ವೀಕ್ಷಕರೇ, ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು. ಗಮನಿಸ್ತಾ ಇದೆಯಾ ಸರ್ಕಾರ ಇದನ್ನೆಲ್ಲ? ಇನ್ನಷ್ಟು ಮಾತಾಡೋಣ ಒಂದು ಚಿಕ್ಕ ವಿರಾಮದ. ವೆಲ್ಕಮ್ ಬ್ಯಾಕ್. ಈ ಸಂದರ್ಭದಲ್ಲಿ ಖಾಸಗಿ ಶಾಲೆಗಳ ಸುಲಿಗೆಯನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥದ್ದು. ನಮ್ಮ ಜೊತೆ ಸುಜಾತ ಅವರಿದ್ದಾರೆ, RT ಟಾಸ್ಕ್ ಫೋರ್ಸ್ ಸದಸ್ಯೆ. ಸುಜಾತ ಅವರೇ, ಇಷ್ಟು ಹೊತ್ತಿನಿಂದ ಈ ಇಡೀ ಸಮಸ್ಯೆ ಎಲ್ಲ ಆಯಾಮಗಳನ್ನು ನೀವು ಗಮನಿಸ್ತಾ ಇದ್ದೀರಿ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊಳ್ತೀನಿ, ಹಾಗೆ ಸುರೇಶ್ ಅವ್ರಿಗೆ ಥ್ಯಾಂಕ್ಸ್ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಿಮ್ ಮಾಧ್ಯಮದ ಮುಖಾಂತರ ಈಗಾಗಲೇ ಸಾಕಷ್ಟು ಟಾಪಿಕ್ಗಳನ್ನ, ಪೋಷಕರ ಒಂದು ಕನ್ಸರ್ನ್ ರೇಸ್ ಮಾಡಿದ್ದೀರಾ. ಅದು ರಿಗಾರ್ಡಿಂಗ್ ಆನ್ಲೈನ್ ಕ್ಲಾಸಸ್ ಇರ್ಬೋದು, ಅಥವಾ ಶಾಲೆ ಓಪನ್ ಮಾಡ್ಬೇಕಾ ಬೇಡವಾ ಅನ್ನೋದು. ಸೊ ಮಾನಸಿಕವಾಗಿ ಮಕ್ಕಳು ಮತ್ತೆ ಪೋಷಕರು ಹೇಗೆ ಯಾವ್ದನ್ನ ಅನುಭವಿಸ್ತಿದ್ದಾರೆ ಅದು ಸರ್ಕಾರಕ್ಕೆ ತಟ್ಟೋ ರೀತಿಯಲ್ಲಿ ಮಾಡಿದೀರಾ. ಅದಕ್ಕೆ ತಕ್ಕಂತೆ ಅವರು ಕೂಡ ಸ್ಪಂದಿಸಿ ಅವರ ಪೋಷಕರ ಮೈಂಡ್ ಅನ್ನು ಅರ್ಥ ಮಾಡ್ಕೊಂಡು ಅದಕ್ಕೆ ಅನುಕೂಲವಾಗಿ ಅವರು ನಿರ್ಧಾರಗಳನ್ನ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ಈಗ ನಿಮ್ ಮಾಧ್ಯಮದ ಮುಖಾಂತರ ಬೆಳಗ್ಗೆಯಿಂದ ನಡೀತಾ ಇರೋದನ್ನ ಸಾಕಷ್ಟು ಚರ್ಚೆಗಳು, ಅದರಲ್ಲಿ ಪೋಷಕರು ತಮ್ಮ ತೊಂದರೆಗಳನ್ನ, ನೋವುಗಳನ್ನ ಹೇಳ್ತಾ ಇರ್ತಕ್ಕಂಥದನ್ನ ಕೂಡ ಅವರು ನೋಡಿರ್ಬೋದು ಈಗ. ಸೊ ಇದನ್ನ ಅವರು ಗಮನದಲ್ಲಿ ಇಟ್ಕೊಂಡು ಒಂದು ಪ್ರಾಪರ್ ಗೈಡ್ ಲೈನ್ಸ್ ಅನ್ನ ಕೊಡ್ಬೇಕು. ಈಗ ಅವರು ನೀವು ಫೀಸ್ ಕಟ್ಟೋರ್ ಕೈಲಿ ಕಟ್ಟಿಸ್ಕೊಳ್ಳಿ, ಕಟ್ಟಕ್ಕಾಗಲ್ಲ ಅನ್ನೋರಿಗೆ ಫೋರ್ಸ್ ಮಾಡ್ಬೇಡಿ. ಈ ತರ ಒಂದು ಅಡ್ಗೋಡೆ ಮೇಲೆ ದೀಪ ಹಿಟ್ಟಾಗೆ ಪ್ರಶ್ನೆ ಕೊಟ್ರೆ ಖಂಡಿತವಾಗ್ಲೂ ಇದಕ್ಕೆ ಸೊಲ್ಯೂಷನ್ ಇಲ್ಲ. ಸೊ ಇವಾಗ ಎಷ್ಟು ಪ್ರೈವೇಟ್ ಶಾಲೆಗಳಲ್ಲಿ, ಎಷ್ಟು ಖಾಸಗಿ ಶಾಲೆಗಳಿಗೆ ಸರ್ಕಾರ ಹೋಗಿ ನೋಡ್ಲಿಕ್ಕೆ ಸಾಧ್ಯ? ಯಾರಿಗೆ ಕಟ್ಲಿಕ್ಕೆ ಶಕ್ತಿ ಇದೆ, ಯಾರಿಗೆ ಕಟ್ಲಿಕ್ಕೆ ಆಗಲ್ಲ ಅಂತ. ಸೊ ಅದಕ್ಕಾಗಿ ಸರ್ಕಾರ ಒಂದು ಪ್ರಾಪರ್ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಅದನ್ನ ಎಲ್ಲಾ ಶಾಲೆಗಳು ಈಗ ಹೇಗೆ ಅವರು ಆನ್ಲೈನ್ ಕ್ಲಾಸ್ ಮಾಡೋ ಹಾಗಿಲ್ಲ ಅಂತ ನಿನ್ನೆ ಸಂಜೆ ಅಷ್ಟೊತ್ತಿಗೆ ಬಂತು. ಡಿಕ್ಲೇರ್ ಆದ ತಕ್ಷಣ ಇವತ್ತು ಬೆಳಿಗ್ಗೆ ಸುಮಾರು ಸ್ಕೂಲ್ಗಳಿಂದ SMS ಬಂದಿದೆ, 1 to 5th ಸ್ಟ್ಯಾಂಡರ್ಡ್, LKG to 5th ಸ್ಟ್ಯಾಂಡರ್ಡ್ ಕ್ಲಾಸಸ್ ಮಾಡಲ್ಲ ಅಂತ. ಸೊ ಒಂದ್ ಸರ್ಕಾರದಿಂದ ಒಂದ್ ನಿಗದಿತವಾಗಿ ಒಂದು ಸರ್ಕ್ಯುಲರ್ ಬಂದಾಗ ಏನಾಗುತ್ತೆ, ಪ್ರೈವೇಟ್ ಅಥವಾ ಖಾಸಗಿ ಶಾಲೆ ಅಂತ ಏನ್ ಹೇಳ್ತೀವಿ ಅವ್ರಿಗಳಿಗೂ ಅದು ಒಂದು ಎಚ್ಚರಿಕೆ ಇದ್ದ ಹಾಗೆ. ಸೊ ಈಗ ಒಂದು ಸರ್ಕ್ಯುಲರ್ ಬರ್ದೇನೆ ಅಥವಾ ಒಂದ್ ನಿರ್ದಿಷ್ಟವಾಗಿ ಅವರು ಒಂದು ಸುರೇಶ್ ಕುಮಾರ್ ಅವ್ರು ಹೇಳ್ದೇನೆ ಈ ಸಮಸ್ಯೆ ಬಗ್ಗೆ ಹರಿಯೋದಿಲ್ಲ. ಸೊ ಅದಕ್ಕೆ ನಾನೇನ್ ಹೇಳೋದಂದ್ರೆ, ಈಗಾಗ್ಲೇನೆ ಹೇಳಿದಾಗೆ ಕೆಲವ್ರು ಕಟ್ಟೋ ಶಕ್ತಿ ಇದೆ, ಕೆಲವ್ರು ಕಟ್ಟೋ ಶಕ್ತಿ ಇಲ್ಲ. ಕೆಲವು ಕಡಿಮೆ ಫೀಸ್ ಸ್ಕೂಲ್ ಇರ್ಬೋದು, ಕೆಲವು ಜಾಸ್ತಿ ಸ್ಕೂಲ್ ಫೀಸ್ ಸ್ಟ್ರಕ್ಚರ್ ಇರ್ಬೋದು. ಇದೆಲ್ಲಾನು ಅವರು ಒಂದು ಮನಸ್ಸಿನಲ್ಲಿ ಇಟ್ಕೊಂಡು ಇನ್ 1 ಅಥವಾ 2 ದಿನದ ಒಳಗಡೆ ಇದಕ್ಕೊಂದು ಪರಿಹಾರವನ್ನು ಕೊಡಬೇಕು. ಯಾಕಂದ್ರೆ ಈಗಾಗ್ಲೇ ಸಾಕಷ್ಟು ಶಾಲೆಗಳು ವಸೂಲಿ ಮಾಡ್ಬಿಟ್ಟಿದ್ದಾರೆ ದುಡ್ಡು, ಮತ್ತೆ ಒತ್ತಡ ಕೂಡ ಮಾಡ್ತಿದ್ದಾರೆ. ಈಗ ಹೈಯರ್
ಲೋಯರ್ ಕ್ಲಾಸಸ್ ಗೆ ಆನ್ಲೈನ್ ಮಾಡಬಹುದು ಅನ್ನೋ ಒಂದು ಪರ್ಮಿಷನ್ ತರ ಇದೆ. ಇದು 1ರಿಂದ 5 ಮಾಡೋ ಹಾಗಿಲ್ಲ ಅಂದ್ರೆ 6ರಿಂದ ಉಳಿದವ್ರಿಗೆ ನೀವು ಮಾಡಬಹುದು ಅಂತಿದೆ. ಸೊ ಉಳಿದವ್ರಿಗೆ ಮಾಡೋದಾದ್ರೂನು ಅದ್ರದ್ದು ಸ್ಕ್ರೀನ್ ಟೈಮ್ ಕಡಿಮೆಯನ್ನ ಮಾಡ್ಕೊಳ್ಬೇಕು. 5 ಅವರ್ 6 ಅವರ್ ಪೀರಿಯಡ್ಸ್ ಮಾಡೋದಲ್ಲ. ಮತ್ತೆ ಅವರಿಗೆ ಹೇಗೆ ಫೀಸ್ ಪೇ ಮಾಡಬೇಕು, ಸೊ ಅವರಿಗೂ ಒಂದು ಇದನ್ನ ಅವರು ನಿರ್ದಿಷ್ಟವಾಗಿ 2 ಇದನ್ನ ಅವರು ಹೇಳ್ಬೇಕು. ಯಾಕಂದ್ರೆ ಈಗ ಸ್ಕೂಲ್ ಯಾವಾಗ ಶುರು ಆಗುತ್ತೆ ಅನ್ನೋದು ಕ್ವಶನ್ ಮಾರ್ಕ್. ಕರೆಕ್ಟ್. ವೆರಿ ವೆರಿ ಆಪ್ಟ್ ಸಜೆಷನ್ಸ್ ಸುಜಾತ ಅವರೇ. ಇನ್ನಷ್ಟು ಮಾತಾಡೋಣ. ವೀಕ್ಷಕರು ನೀವು ಕೂಡ ಕರೆ ಮಾಡ್ಬೋದು, ಇನ್ನಷ್ಟು ಮಾತನಾಡೋಣ. ಇದರ ಕುರಿತಾಗಿ ತೀರಾ ಅಡ್ಗೋಡೆ ಮೇಲೆ ದೀಪ ಇಟ್ಟ ಹಾಗೆ ಪೋಷಕರಾಗ್ಲಿ, ಖಾಸಗಿ ಶಾಲೆಗಳಾಗ್ಲಿ, ಸರ್ಕಾರ ಮೂರೂ ಕೂಡ ಒಂದು ಆಕ್ಟಿವ್ ಆದಂತ ನಿರ್ಧಾರ ಕೈಗೊಳ್ಳುವಂತ ಒಂದು ಕ್ಲಾರಿಟಿ ತಗೋಬೇಕಾಗಿರುವಂತ, ಕ್ಲಾರಿಟಿ ಕೊಡಬೇಕಾಗಿರುವಂತ ಒಂದು ಅವಕಾಶ ಇದು. ಆ ಥರದ ಒಂದು ಅನಿವಾರ್ಯತೆ ಕೂಡ ಇದೆ. ಇನ್ನಷ್ಟು ಮಾತಾಡೋಣ, ಇನ್ನಷ್ಟು ಈ ಕುರಿತಾದ ಮಾಹಿತಿಯನ್ನ ನಿಮ್ಮ ಮುಂದೆ ತರ್ತೀವಿ. ಚಿಕ್ಕ ಬ್ರೇಕ್ನ ನಂತರ